ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಇವತ್ತು ನಿಲ್ಲುತ್ತೆ ನಾಳೆ ನಿಲ್ಲುತ್ತೆ ಅನ್ನುವಂಥದ್ದನ್ನ ಲೆಕ್ಕಾಚಾರ ಹಾಕಿದ್ದೇ ಬಂತು. 15 ದಿನಗಳಿಂದ ಯುದ್ಧ ನಡೀತಾ ಇದೆ. ಯುದ್ಧದ ಭೀಕರತೆ ಪ್ರತಿದಿನವೂ ಕೂಡ ಹೆಚ್ಚಾಗ್ತಾ ಇದೆ. ಅದು ಒಂದು ಕಡೆಯಾದ್ರೆ ಅದರ ಡೈರೆಕ್ಟ್ ಎಫೆಕ್ಟ್ ಆಗ್ತಾ ಇರೋದು ಭಾರತಕ್ಕೆ, ಅದರಲ್ಲೂ ಕರ್ನಾಟಕದಲ್ಲಿ ಇರುವಂತಹ ಅನೇಕ ಹೋಟೆಲ್ಗಳೆಲ್ಲವೂ ಕೂಡ ಈಗ ಕ್ಲೋಸ್ ಆಗುವಂತಹ ಪರಿಸ್ಥಿತಿ. ಒಲ್ಲಿಯಲ್ಲಿ ಹೊತ್ತಿರುವಂತಹ ಕಿಚನ್ಗೆ ಬಿದ್ದಿದೆ ಬೆಂಕಿ. ಬೆಂಗಳೂರಿನ ಹೋಟೆಲ್ ಕಿಚನ್ಗಳೆಲ್ಲವೂ ಕ್ಲೋಸ್ ಆಗಿದೆ. ಸಿಲಿಂಡರ್ ಸಂಕಷ್ಟ ಬೆಂಗಳೂರಿಗರಿಗೆ ಈಗ ಮತ್ತೊಂದು ಶಾಕ್ ಕೂಡ ಕಾದಿದೆ. ಇರಾನ್ ಆ ಕಡೆಯಿಂದ ಸೋಲ್ತಾ ಇಲ್ಲ, ಅಮೆರಿಕ ಇಸ್ರೇಲ್ ದಾಳಿ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ, ಸುಮ್ಮನಾಗ್ತಿಲ್ಲ. ಇದೆಲ್ಲದರ ಎಫೆಕ್ಟ್ ಯಾರಿಗಾಗ್ತಾ ಇದೆ ಅಂತಂದ್ರೆ ಜನರ ಮೇಲೆ ತೊಂದರೆ ಆಗ್ತಾ ಇದೆ, ಎಫೆಕ್ಟ್ ಆಗ್ತಾ ಇದೆ, ಪರಿಣಾಮ ಬೀರ್ತಾ ಇದೆ ಯುದ್ಧ. ಅಡ್ವರ್ಸ್ ಇಫೆಕ್ಟ್ ಅಂತೀವಲ್ಲ, ಯುದ್ಧದ ಪರಿಣಾಮಗಳು ಆ ರೀತಿಯಲ್ಲಿ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಅದರಲ್ಲೂ ಹೋಟೆಲ್ ಉದ್ಯಮ ಅಂತೂ ನೆಲಕಚ್ಚಿ ಹೋಗಿದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಹೋಟೆಲನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಗೋ ಮಾಡಿ ಸಿಲಿಂಡರ್ಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ನಡೆಸ್ತಾ ಇದ್ದಾರೆ. ಆದರೆ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಮಾಲೀಕರು ಈಗ ಕಂಗಾಲಾಗಿದ್ದಾರೆ. ತಮ್ಮ ಉದ್ಯಮವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋಟೆಲ್ ಮಾಲೀಕರು ಸಿಕ್ಕಾಪಟ್ಟೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಕಾಳಸಂತೆಯಲ್ಲಿ 5,000 ಕೊಟ್ಟು ಖರೀದಿ ಮಾಡಿರೋದು ಕೂಡ ಇದೆ. ನಿನ್ನೆ ಮೊನ್ನೆವರೆಗೂ 2,500, 3,000, 4,000 ಇದ್ದಿದ್ದಂಥ ಈ ಕಮರ್ಷಿಯಲ್ ಸಿಲಿಂಡರ್ ಈಗ 5,000 ಕೊಟ್ಟರೂ ಸಿಗಲ್ವಂತೆ. ಎಲ್ಲ ಹೋಟೆಲ್ ತಿಂಡಿಗಳ ಮೇಲೆ ಈಗ 10 ರೂಪಾಯಿ ದರ ಏರಿಕೆ ಮಾಡೋದಕ್ಕೆ ಈಗ ನಿರ್ಧಾರವನ್ನು ಮಾಡಲಾಗಿದೆ. ಅಂದರೆ ಚಿಂತನೆಗಳು ನಡೀತಾ ಇದೆ. ಸಿಲಿಂಡರ್ ಸಿಗ್ತಾ ಇಲ್ಲ, ಅದನ್ನು ಅಡ್ಜಸ್ಟ್ ಮಾಡಿ ಹೇಗೋ ಉದ್ಯಮವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋಟೆಲ್ ಮಾಲೀಕರು ಪರದಾಡ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ 5,000 ಕೊಟ್ಟು ಸಿಲಿಂಡರ್ ತಗೊಳ್ಬೇಕಾದಂಥ ಪರಿಸ್ಥಿತಿ. ಈ ನಷ್ಟವನ್ನು ಸರಿದೂಗಿಸೋದು ಹೇಗೆ, ಅದಕ್ಕೆ ಗ್ರಾಹಕರ ಮೇಲೆ ಹೊರೆ ಹಾಕೋದಕ್ಕೆ ಈಗ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದೆ. ಒಂದು ಕಡೆಯಲ್ಲಿ ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಬೆಂಗಳೂರು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಇರುವಂತಹ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಯಾವಾಗ ಸರಿ ಹೋಗುತ್ತಪ್ಪ ಅನ್ನುವಂಥ ರೀತಿಯಲ್ಲಿದೆ. ಇದೇ ಪರಿಸ್ಥಿತಿಯಲ್ಲಿ ಈಗ ಹೋಟೆಲ್ ಮಾಲೀಕರು ಹಗಲು ದರೋಡೆಗೆ ಇಳಿದಿದ್ದಾರೆ. 300 ರೂಪಾಯಿಯ ಫುಡ್ಗೆ ಆ ಬಿಲ್ಗೆ 90 ರೂಪಾಯಿ ಗ್ಯಾಸ್ ಬಿಲ್ ಚಾರ್ಜ್, ಅದನ್ನು ಕೂಡ ಈಗ ಗ್ರಾಹಕರು ಪೇ ಮಾಡಬೇಕು. 90 ರೂಪಾಯಿ ಹಾಕಿರೋದು 300 ರೂಪಾಯಿ ಊಟಕ್ಕೆ. ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಬಿಲ್ ಕೊಟ್ಟಿದ್ದಾರೆ. 90 ರೂಪಾಯಿ ಗ್ಯಾಸ್ ಚಾರ್ಜ್ ಅನ್ನ ಹಾಕಿದ್ದಾನೆ ಅಲ್ಲಿನ ಮಾಲೀಕ. ಗ್ಯಾಸ್ ಸಮಸ್ಯೆಯ ನೆಪ ಹೇಳಿ ಡಬಲ್ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಡಬಲ್ ಅಲ್ಲ, ಎಕ್ಸ್ಟ್ರಾ ವಸೂಲಿ. ಹೋಟೆಲ್ ಮಾಲೀಕರಿಂದ ತಮ್ಮಿಷ್ಟದಂತೆ ಬಿಲ್ ನೀಡಲಾಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ 50 ರೂಪಾಯಿ, ಕೆಲವೊಂದು ಕಡೆಗಳಲ್ಲಿ 70 ರೂಪಾಯಿ. ಈಗ ಇಲ್ಲಿ 90 ರೂಪಾಯಿ ಗ್ಯಾಸ್ ಬಿಲ್ಲು. 5,000, 4,000 ಕೊಟ್ಟು ತಗೊಂಡಂಥ ಈ ಗ್ಯಾಸ್ ಏನಿದೆ ಅದನ್ನು ಬಳಸಿ ಅಡುಗೆ ಮಾಡಿಕೊಡೋದಕ್ಕೆ 90 ರೂಪಾಯಿ ಎಕ್ಸ್ಟ್ರಾ ಚಾರ್ಜನ್ನು ಈಗ ಹೋಟೆಲ್ನಲ್ಲಿ ಹಾಕಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಅದರ ಟೆನ್ಷನ್ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಸಿಕ್ಕಿದಂಥ ಸಿಲಿಂಡರ್ ಅಥವಾ ಸೌದೆ ಒಲೆ ಬಳಸಿ ಈಗಾಗಲೇ ಅಡುಗೆಯನ್ನು ಏನು ಮಾಡ್ತಾ ಇದ್ದಾರೆ ಅದರ ಹೊರೆ ಯಾರಿಗೆ ಹಾಕ್ತಾ ಇದ್ದಾರೆ ಅಂತಂದರೆ ಅದು ಕೂಡ ಡೈರೆಕ್ಟ್ ಆಗಿ ಹೊರೆ ಆಗ್ತಾ ಇರೋದು ಗ್ರಾಹಕರಿಗೆ. ಸಿಲಿಂಡರ್ ಸಂಕಷ್ಟದ ನಡುವೆ ದರ ಏರಿಕೆಯ ಬರೆ ಈಗ ಬೀಳ್ತಾ ಇದೆ ಗ್ರಾಹಕರ ಮೇಲೆ. ಹೋಟೆಲ್, ಕಾಫಿ, ಟೀ, ತಿಂಡಿಯ ಬೆಲೆ ಈಗ ಏರಿಕೆ ಮಾಡಿದ್ದಾರೆ. 5 ರಿಂದ 10 ರೂಪಾಯಿವರೆಗೂ ಕೂಡ ದರ ಏರಿಕೆ ಮಾಡಿರೋದು. ಕಾಫಿ ಟೀಯಲ್ಲಿ 2 ರಿಂದ 3 ರೂಪಾಯಿ ಕೆಲವರು ಜಾಸ್ತಿ ಮಾಡಿದರೆ, ಹೆಚ್ಚಳ ಮಾಡಿದರೆ ಕೆಲವೊಂದು ಕಡೆಗಳಲ್ಲಿ 5 ರೂಪಾಯಿ ಹೆಚ್ಚಳ ಮಾಡಿರೋದು ಇದೆ. ಬೆಂಗಳೂರಿನ ವಿಜಯನಗರದಲ್ಲಿರುವಂಥ ಹೋಟೆಲ್ ಪ್ರಸಾದಂನಲ್ಲಿ 5 ರಿಂದ 10 ರೂಪಾಯಿ ಈಗ ತಿಂಡಿಗಳಿಗೆ ಏರಿಕೆಯಾಗಿದೆ. ಕಾಫಿ ಟೀಗೂ ಸೇರಿಸಿದಂತೆ ಏರಿಕೆ ಮಾಡಿದ್ದಾರೆ. ಗ್ಯಾಸ್ ಪ್ರೈಸ್ ಜಾಸ್ತಿ ಆಗಿದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಹೋಟೆಲ್ ನಡೆಸ್ತಾ ಇದ್ದೀವಿ, ನಡೆಸೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಕೊಡ್ತಾ ಇರುವಂಥ ತಿಂಡಿಗೂ ಕೂಡ ಈಗ ದರ ಏರಿಕೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬರೆ ಬೀಳ್ತಾ ಇರೋದಂತೂ ಗ್ರಾಹಕರ ಜೇಬು ಸುಡ್ತಾ ಇದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಯುದ್ಧ ನಡೀಲಿ ಅಥವಾ ಮತ್ತೊಂದು ಮಗದೊಂದು ಏನೇ ನಡೆದ್ರು ಕೂಡ ಕೊನೆಗೆ ಬರುವಂಥದ್ದು ಗ್ರಾಹಕರ ಬುಡಕ್ಕೆ. ಈಗ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ. 5 ರಿಂದ 10 ರೂಪಾಯಿ, ಕೆಲವೊಂದು ಕಡೆಗಳಲ್ಲಿ ದರ ಏರಿಕೆ, 90 ರೂಪಾಯಿ ಗ್ಯಾಸ್ ಬಿಲ್ ಎಲ್ಲವನ್ನು ಬೇರ್ ಮಾಡಬೇಕು. ಗ್ರಾಹಕರು ಏನ್ ಹೇಳ್ತಾರೆ, ಅಲ್ಲಿನ ಗ್ರಾಹಕರು ಜೊತೆಗೆ ಹೋಟೆಲ್ ಮಾಲೀಕರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ನಾನು ಪ್ರೆಸೆಂಟ್ ಈಗ ವಿಜಯನಗರದ ಪ್ರಸಾದಂ ಹೋಟೆಲ್ ಒಳಗಡೆ ಇದ್ದೇನೆ. ಇಲ್ಲಿ ಸಹ 5 ರಿಂದ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಗ್ಯಾಸ್ ಸಿಗ್ತಿಲ್ಲ, ಹೀಗಾಗಿ ದರ ಏರಿಕೆ ಮಾಡಿದವಂತ ಈಗ ಬೋರ್ಡ್ ಮುಖಾಂತರ ಈಗ ಗ್ರಾಹಕರಲ್ಲಿ ಮನವಿ ಸಹ ಮಾಡಿಕೊಂಡಿದ್ದಾರೆ. ನೋಡ್ತಿರ್ಬೋದು, ಗ್ಯಾಸ್ ಮತ್ತು ಇತರೆ ಪದಾರ್ಥಗಳ ಬೆಲೆ ಏರಿಕೆ ಆಗಿದ್ದರಿಂದ ಟೀ, ಕಾಫಿ ಮತ್ತು ಆಹಾರಗಳ ಬೆಲೆ 5 ರಿಂದ 10 ರೂಪಾಯಿ ತಾತ್ಕಾಲಿಕವಾಗಿ ಬೆಲೆ ಜಾಸ್ತಿ ಮಾಡಲಾಗಿದೆ. ಗ್ರಾಹಕರು ದಯವಿಟ್ಟು ಸಹಕರಿಸಬೇಕಂತ ಮನವಿ ಸಹ ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ಹೋಟೆಲಲ್ಲಿ 5-10 ರೂಪಾಯಿ ಜಾಸ್ತಿ ಮಾಡಿದರೆ, ಕೆಲವೊಂದು ಕಡೆ 90 ರೂಪಾಯಿ ಜಾಸ್ತಿ ಮಾಡಿದರೆ. ಹೀಗಾಗಿ ಇಲ್ಲೊಂದು ಕಡೆ ಗ್ರಾಹಕರಿಗೂ ಹೊರೆ ಆಗ್ತಿದೆ. ಮತ್ತೊಂದು ಕಡೆ ಹೋಟೆಲ್ ಮಾಲೀಕರು ಸಹ, ಹೋಟೆಲ್ ಸಂಘದವರು ಸಹ ಯಾವುದೇ ರೀತಿ ದರ ಏರಿಕೆ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಇದೀಗ ಕೆಲವೊಂದು ಹೋಟೆಲ್ಗಳು ದರ ಏರಿಕೆ ಮಾಡಿದರೆ ರೀಸನ್ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಬ್ಲಾಕಲ್ಲಿ ಕೊಟ್ಟು ತೆಗೆದುಕೊಂಡು ಹೋಗ್ತಿದ್ವಿ, ಹೀಗಾಗಿ ದರ ಏರಿಕೆ ಮಾಡಿದ್ದೀವಿ ಅಂತ ಒಂದು ಕಡೆ ಹೇಳ್ತಿದ್ದಾರೆ. ಇಲ್ಲಿ ವಿನಯ್ ಇದ್ದಾರೆ, ಇವರೇ ಮಾಲೀಕರು, ಮಾತಾಡಿಸ್ತೀನಿ. ಸರ್, ದರ ಏರಿಕೆ, ವಿಜಯ್ ಅವರು ದರ ಏರಿಕೆ ಮಾಡಿದರೆ 5 ರಿಂದ 10 ರೂಪಾಯಿ ಅನಿವಾರ್ಯವಾಗಿ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ ಸರ್. ಇವಾಗ ಸ್ಟಾಫ್ಗಳು ನಮಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ. ಮತ್ತು ಅದೇ ರೀತಿಯಾಗಿ ಈಗ ಗ್ಯಾಸ್ಗಳು ಕಡಿಮೆ ಸಿಗ್ತಾ ಇರೋದ್ರಿಂದ ಅನಿವಾರ್ಯವಾಗಿ ನಾವು ಕೆಲವೊಂದು ಪದಾರ್ಥಗಳನ್ನ ತಯಾರು ಮಾಡೋದ್ರಲ್ಲಿ ನಿಲ್ಲಿಸಲೇಬೇಕಾಗಿದೆ. ಈಗ ಒಳ್ಳೆ ರೀತಿಯಲ್ಲಿ ಈಗ ನಾವು ಸಪ್ಲೈ ಮಾಡ್ಕೊಂಡು ಬಂದಿದ್ದೀವಿ ಪ್ರಸಾದಂ ಹೋಟೆಲ್ನಲ್ಲಿ. ಇವಾಗ ನಾವು 10 ರಿಂದ 15 ಐಟಮ್ಗಳು ನಿಲ್ಲಿಸಿದ್ದೀವಿ. ನಮಗೆ ಸಮಯಕ್ಕೆ ತಕ್ಕ ಹಾಗೆ ಗ್ಯಾಸ್ ಸಿಗದೇ ಇರೋ ಕಾರಣ ನಾವು ಈಗ 5 ರಿಂದ 10 ಗ್ಯಾಸ್ ಯೂಸ್ ಮಾಡ್ತಾ ಇರೋಲ್ಲಿ ನಮ್ಗೆ ದಿನಕ್ಕೆ 1 ರಿಂದ 2 ಗ್ಯಾಸ್ ಸಿಗ್ತಾ ಇದೆ ಅಷ್ಟೇ. ಹಾಗಾಗಿ ನಮಗೆಲ್ಲ ಪ್ರತಿಯೊಂದು ಪದಾರ್ಥಗಳು ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ನಮಗೆ ಬೇಕಾಗಿರೋ ಪದಾರ್ಥಗಳ ಬೆಲೆ ಅತ್ಯಂತ ಜಾಸ್ತಿ ಆಗಿದೆ. ಸಮಯಕ್ಕೆ ಸರಿಯಾಗಿ ಸಿಗದೇ ಇರೋ ಕಾರಣ ಟೀ, ಕಾಫಿಗೆ 5-10 ರೂಪಾಯಿ ಜಾಸ್ತಿ ಆಯ್ತಾ? ಇಡ್ಲಿಗೆ, ದೋಸೆಗೆ ಏನಾದರೂ ಜಾಸ್ತಿ ಮಾಡಿದ್ರಾ? ಬೇರೆ ಯಾವುದಕ್ಕೂ ಜಾಸ್ತಿ ಮಾಡಿಲ್ಲ ಸರ್. ಟೀ ಕಾಫಿಗೆ ಮಾಡಿದ್ದೀವಿ. ಯಾಕಂದರೆ ಜಾಸ್ತಿ ಗ್ಯಾಸ್ ಯೂಸ್ ಆಗ್ತಾ ಇರೋದು ಟೀ ಕಾಫಿಗೆ. ನಮ್ಮಲ್ಲಿ ಟೀ ಕಾಫಿ ಚೆನ್ನಾಗಿರೋದ್ರಿಂದ ಪ್ರತಿಯೊಬ್ಬ ಗ್ರಾಹಕರು ಬಂದು ಅವರೇ ನೀವು ಬೇಕಾದರೆ 5 ರೂಪಾಯಿ ಜಾಸ್ತಿ ಮಾಡ್ಕೊಳ್ಳಿ, ನಿಮ್ಮ ಕಾಫಿ ಟೀನ ಯಥಾಸ್ಥಿತಿಯಲ್ಲಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಗ್ರಾಹಕರು ಏನೋ ಕೇಳಿದ್ರೆ ಈ ಒಂದು ಬೋರ್ಡ್ ನೋಡಿ ಏನಾದರೂ ಕೇಳ್ತಿದ್ರೆ ಗ್ರಾಹಕರು ಬಂದವರು ಕೇಳ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಇದನ್ನು ಮಾಡಲೇಬೇಕಾಗಿದೆ. ನಾವು ಹೋಟೆಲ್ ಸಂಘದವರು ಯಾವುದೇ ರೀತಿ ದರ ಏರಿಕೆ ಮಾಡಿಲ್ಲ, ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಸಂಘದವರು. ನಮಗೆ ಈ ಸಂದರ್ಭದಲ್ಲಿ ಮಾತ್ರ ನಾವು ಮಾಡ್ಕೊಳ್ಬೇಕಾಗಿದೆ. ಇದು ನಮಗೆ ಯಥಾಸ್ಥಿತಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಇದನ್ನು ನಿಲ್ಲಿಸ್ತೇವೆ. ಎಷ್ಟು ಸಿಲಿಂಡರ್ ಬೇಕಾಗಿದೆ ಸದ್ಯಕ್ಕೆ? ಎಷ್ಟು ಇದೆ ಸರ್? ನಮಗೆ ದಿನಕ್ಕೆ 5 ಸಿಲಿಂಡ್ರ್ ಬೇಕಾಗುತ್ತೆ. ನಮ್ಮ ಹತ್ರ ಇರೋದು ಈಗ ದಿನಕ್ಕೆ ಪೂರೈಕೆ ಆಗ್ತಾ ಇರೋ ಬರೀ 2 ಸಿಲಿಂಡ್ರ್ ಮಾತ್ರ. ದಿನಕ್ಕೆ 2 ಸಿಲಿಂಡರ್ ಕೊಡ್ತಿದ್ರೆ, ಕಮರ್ಷಿಯಲ್ ಸಿಲಿಂಡರ್ ಕೊಡ್ತಿದ್ರೆ ಇಲ್ವಾ? ಅದು ಸಹ ಸಿಗುತ್ತೆ, 1-2 ಸಿಲಿಂಡರ್ ಸಿಗುತ್ತೆ. ಸಿಗುತ್ತಾನ ಏನಾದರೂ? ಇಲ್ಲ ಸರ್, ಬ್ಲ್ಯಾಕ್ ಇಲ್ಲ, ಅದೇ ಅವರೇ ಮಾಮೂಲಿ ಕೊಡೋರೆ ಕೊಡ್ತಾ ಇದ್ದಾರೆ. ಅವ್ರು ಎಷ್ಟು ಕೊಡ್ತಾ ಇದ್ದಾರೆ ಅದರಲ್ಲೇ ನಾವು ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗ್ಯಾಸ್ ಸಿಗ್ತಿಲ್ಲ, ಹೀಗಾಗಿ ದರ ಏರಿಕೆ ಮಾಡುವುದು ಅನಿವಾರ್ಯವಾಗಿದೆ. ಹೀಗಾಗಿ ಟೀ, ಕಾಫಿಗೆ ಇದೀಗ 5 ರಿಂದ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಗ್ರಾಹಕರು ಬಂದು ಕೇಳ್ತಿದ್ರೆ, ಬಟ್ ಏನು ಮಾಡೋಕ್ಕಾಗಲ್ಲ ಸರ್, ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೀಗಾಗಿ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದೀವಿ ಅಂತ ಹೇಳ್ತಿದ್ರೆ. ಇಲ್ಲಿ ತುಂಬ ಜನ ಗ್ರಾಹಕರು ಇದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ತೆ. ಟೀ, ಕಾಫಿ ದರ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಏನು ಹೇಳ್ತೀರಿ? ಎಸ್ ಸರ್, ಇದು ಮಾತಾಡಿಸ್ತೀನಿ. ಸರ್ ನಮಸ್ತೆ. ಟೀ, ಕಾಫಿ ದರ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಏನು ಹೇಳ್ತೀರಿ ಅಂತ? ಸರ್ ನಮಸ್ತೆ. ಟೀ, ಕಾಫಿ ದರ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಇಲ್ಲಿ ಏನು ಹೇಳ್ತೀರಿ? ಒಳ್ಳೇದಲ್ವಾ ಮಾಡಿರೋದು ಅವರು, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ತುಂಬ ಜನ ಇದ್ರೆ ಮಾತಾಡ್ತೀನಿ. ಸರ್ ನಮಸ್ತೆ. ಟೀ ಕುಡ್ತಿದ್ರಿ, ಕಾಫಿ ಕುಡ್ತಿದ್ರಿ, 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 5-10 ರೂಪಾಯಿ. ಕಾಫಿ ತುಂಬ ಚೆನ್ನಾಗಿದೆ. ಹಾಂ, ಫಸ್ಟ್ ಕ್ಲಾಸ್ ಕಾಫಿ. ನಾವು ಯಾವಾಗಲೂ ಇಲ್ಲೇ ಬರ್ತೀವಿ ಕಾಫಿ ಕುಡಿಯೋಕ್ಕೆ. 5 ರಿಂದ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅವ್ರಿಗೇನೋ ಗ್ಯಾಸ್ ಸಿಗ್ತಾ ಇಲ್ವಲ್ಲ, ಅದರಿಂದ ಮಾಡಿದ್ದಾರೆ. 1-2 ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ನಾವು ರೆಡಿ ಇದ್ದೀವಿ. ಸರ್ ಕಾಫಿ ಚೆನ್ನಾಗಿದೆ, ಆದರೆ ವಡೆ ಇನ್ನೂ ಬೇಯಬೇಕು. ವಡೆ ನಮ್ಮ ಸ್ನೇಹಿತರೊಬ್ರು ಬಿಟ್ಬಿಟ್ರು ಹಾಗೇನೆ. ನಾವು ಬ್ಯಾಡ್ ಕಮೆಂಟ್ ಹೇಳ್ಬಾರ್ದು, ಆದರೂ ಚೆನ್ನಾಗಿದೆ ಇದು ಬೇರೆ ತಿಂಡಿಗಳು. ದರ ಏರಿಕೆ ಆಗಿದೆ. ದರ ಡೆಫಿನೆಟ್ ಆಗಿ ಏರಿಕೆ ಆಗಿದೆ ಸರ್. ಗ್ಯಾಸ್ ಎಲ್ಲ ಸಿಗ್ತಾ ಇರೋದ್ರಿಂದ ಅವರು. ಕಾಫಿ ಕುಡ್ತಿದ್ರಿ? ಸರ್ ಕಾಫಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ದರ ಏರಿಕೆ ಆಗಿದೆ. ರೀಸನ್ ಏನಂತಂದರೆ ಅಲ್ಲಿ ವರ್ಲ್ಡ್ ವಾರ್ ಥರ ಏನೀಗ 3rd ವರ್ಲ್ಡ್ ವಾರ್ ಥರ ಸ್ಟಾರ್ಟ್ ಆಗಿದೆ ಇರಾನು, ಇಸ್ರೇಲ್ ಮತ್ತು ಅಮೆರಿಕ ನಡುವೆ. ನಮ್ಮ ಇಂಡಿಯಾಗೆ ಏನು LPG ಗ್ಯಾಸ್ ಆಗಿರ್ಬೋದು ಮತ್ತು ಏನು ಇಂಧನಗಳಾಗಿ ನೀಟಾಗಿ ಬರ್ತಾ ಇಲ್ಲ. ಇದರಿಂದ ಇಲ್ಲಿ ಪಬ್ಲಿಕ್ಕಿಗೆ ಮತ್ತು ಹೋಟೆಲ್ ಮಾಲೀಕರಿಗೂ ತೊಂದರೆ ಆಗಿದೆ. ನಾವು ಸ್ವಲ್ಪ ದಿವಸಗಳ ಕಾಲ 5 ರೂಪಾಯಿ ಆಗಲಿ 8 ರೂಪಾಯಿ ಆಗಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಆಫ್ಟರ್ ದಟ್ ಮೋದಿ ಇದ್ದಾರೆ, ಎಲ್ಲ ಸರಿ ಮಾಡಿ ಇನ್ನೊಂದು ವಾರದೆಲ್ಲ ರೆಡಿ ಮಾಡ್ತಾರೆ. ಸರ್ ನಮಸ್ತೆ. 5 ರಿಂದ 10 ರೂಪಾಯಿ ಕಾಫಿ, ಟೀ ದರ ಏರಿಕೆ ಮಾಡಿದ್ದಾರೆ. ಸರ್ ಅನಿವಾರ್ಯವಾಗಿ ಮಾಡಲೇಬೇಕು. ಯಾಕೆಂದರೆ ಅವ್ರು ಹೇಳ್ತಾ ಇರೋ ರೀಸನ್ನು ಗ್ಯಾಸ್ ಸಿಲಿಂಡ್ರ್ ಸಿಗಲ್ಲ ಅಂತಲ್ಲ, ಸಿಲಿಂಡ್ರ್ ದರ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಯಾವುದೇ ದಿನಸಿ ಪದಾರ್ಥಗಳು ಸಹ ಎಲ್ಲ ಹೆಚ್ಚಳ ಆಗಿದೆ. ಈಗಾಗಲೇ ಅನಿಲ ಏನು ಅಡುಗೆ ಎಣ್ಣೆನೂ ಸಹ ದರ ಜಾಸ್ತಿ ಆಗಿದೆ. ಅದರಿಂದ ಅನಿವಾರ್ಯವಾಗಿ ಅಂತ ಬೋರ್ಡ್ ಹಾಕಿದ್ದಾರೆ.
ಅದು ತುಂಬ ದಿನ ಇರಲ್ಲ ಅಂತಲೂ ನಾನು ನೆನ್ನೆನೂ ಮಾತಾಡಿದೆ ಹೋಟ್ರ್ ಮಾಲೀಕರ ಹತ್ರ. ಏಕಾಏಕಿ ಕಾಪಿಗೆ 5 ರೂಪಾಯಿ ಜಾಸ್ತಿ ಮಾಡಿದ್ದೀರಾ ಅಂತ. ಇಲ್ಲ ಸರ್, ಈ ಥರ ಆಗಿದೆ ಅನಿವಾರ್ಯವಾಗಿ ಅಂತ ಬೋರ್ಡು ಸಹ ಹಾಕಿದ್ದಾರೆ. ಇದೇನು ಮುಂದಿನ ದಿನಗಳಲ್ಲಿ ಇರಲ್ಲ, ನಾವು ಸಹಕಾರ ಕೊಡಲೇಬೇಕು. ಆಮೇಲೆ ಕೆಲವು ಕಡೆ ಟೇಸ್ಟ್ ಇದ್ದಾಗ ನಾವು ಬರ್ತೀವಿ. 2 ರೂಪಾಯಿ ಅಂತ ಹೇಳಿದೆ, ಆದರೂ ಅವ್ರು 5 ರೂಪಾಯಿ ಮಾಡಿದ್ದಾರೆ. ಅವ್ರು ಕನಿಷ್ಠ ದಿನ ಅಂತ ಹೇಳಿದ್ದಾರೆ. ಬೆಲೆ ಏರಿಕೆಯಿಂದ ನಾವು ಸಹ ಗ್ರಾಹಕರು ಅದನ್ನು ಬರ್ಸ್ಕೊಬೇಕಾಗುತ್ತೆ. ಅಶ್ವಿನಿ, ಗ್ರಾಹಕರು ಸಹ ಹೇಳ್ತಿದ್ರೆ ತಾತ್ಕಾಲಿಕವಾಗಿ ದರ ಏರಿಕೆ ಮಾಡಿದರೆ ನಾವು ಸಹ ಸಹಕರಿಸಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಜನ ಟೀ ಕಾಫಿ ಬಂದು ಕುಡಿತಾ ಇದ್ದಾರೆ. 5-10 ರೂಪಾಯಿ ಜಾಸ್ತಿ ಕೊಟ್ಟರು ಚೆನ್ನಾಗಿದೆ ಟೀ ಕಾಫಿ ಅಂತ ಹೇಳ್ತಿದ್ರೆ. ಹೀಗಾಗಿ ನಾವು ಸಹ ಸಹಕರಿಸಬೇಕು. ಬಟ್ ಕೆಲವೊಂದು ಹೋಟೆಲ್ಗಳು ಜಾಸ್ತಿ ಮಾಡಿದರೆ ಅನಿವಾರ್ಯವಾಗಿ ಮಾಡಿದರೆ ಅಂತ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಅಶ್ವಿನಿ, ಆಲ್ ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಿಲಿಂಡರ್ ಸಂಕಷ್ಟ ಒಂದು ಕಡೆಯಾದ್ರೆ ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕ ಒಂದು ಕಡೆ. ಈ ಎಲ್ಲ ಆತಂಕ, ಭಯದ ವಾತಾವರಣ ಇದೆಲ್ಲವನ್ನೂ ಕೂಡ ಎನ್ಕ್ಯಾಚ್ ಮಾಡಿಕೊಂಡಿದ್ದಾರೆ ಈ ಸೈಬರ್ ಕದಿಮರು. ಸಿಲಿಂಡರ್ ಸಿಗುತ್ತೋ ಇಲ್ವೋ ಅನ್ನೋ ಆತಂಕ, ಈ ಭಯವನ್ನ ಬಂಡವಾಳ ಮಾಡಿಕೊಂಡಿದ್ದಾರೆ ಕದಿಮರು. ಗ್ಯಾಸ್ ಸಿಲಿಂಡರ್ ಗ್ರಾಹಕರ ಮೇಲೆ ಸೈಬರ್ ವಂಚಕರ ಕಣ್ಣು ಬಿದ್ದಿದೆ. ಇಡೀ ದೇಶದಲ್ಲಿ ಕಳೆದ 4 ದಿನದಲ್ಲಿ 5 ಇಂಥದ್ದೇ ಪ್ರಕರಣಗಳು ಈಗ ದಾಖಲಾಗಿದೆ. ಸೈಬರ್ ವಂಚಕರಿಂದ ಒಂದೆರಡಲ್ಲ 26,43,000 ರೂಪಾಯಿ ವಂಚನೆ ಮಾಡಲಾಗಿದೆ. ಮುಂಬೈ, ದೆಹಲಿ ಅನೇಕ ಕಡೆಗಳಲ್ಲಿ ಈಗ ಪ್ರಕರಣಗಳು ಕೂಡ ದಾಖಲಾಗಿದ್ದಾರೆ. ಈ ಸೈಬರ್ ಕಳ್ಳರು ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಆ ಪರಿಸ್ಥಿತಿಯ ಲಾಭವನ್ನು ತಗೊಳ್ಳೋದು ಹೇಗೆ, ಅದನ್ನೇ ಬಂಡವಾಳ ಮಾಡ್ಕೊಳ್ಳೋದು ಹೇಗೆ, ಜನರ ಮನಸ್ಥಿತಿ ಹೇಗಿದೆ, ಇದೆಲ್ಲವನ್ನೂ ಕೂಡ ಯೂಸ್ ಮಾಡಿಕೊಂಡು ಜನರನ್ನ ಕೊಳ್ಳೆ ಹೊಡೆಯೋದನ್ನ, ಅಕೌಂಟನ್ನು ಹ್ಯಾಕ್ ಮಾಡೋದನ್ನ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಅಸಲಿಗೆ ಪರಿಸ್ಥಿತಿ ಏನೋ ಹೀಗಿದೆ, ಹೌದು. ಆದರೆ ಈ ಸೈಬರ್ ಕಳ್ಳರಿದ್ದಾರಲ್ವಾ, ಅವರು ಈ ಹಾದಿಯನ್ನ ಹಿಡಿದಿರೋದಾದ್ರೂ ಹೇಗೆ ಮೋಸ ಆಗುತ್ತೆ ಇದೆಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಇವರಿಗೆ ಮೊದಲು ಸಿಗೋವಂಥ ಅಸ್ತ್ರ ಏನಪ್ಪಾ ಅಂತಂದ್ರೆ, ಜನ ಗ್ಯಾಸ್ ಇಲ್ಲದೆ ಗ್ಯಾಸ್ ಸಿಗುತ್ತೋ ಇಲ್ವೋ ಅನ್ನುವಂಥ ಕನ್ಫ್ಯೂಷನ್ ಅಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಹಾಗಾಗಿ ಈ ಪರಿಸ್ಥಿತಿಯನ್ನ ಬಂಡವಾಳವನ್ನಾಗಿ ಉಪಯೋಗಿಸ್ಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಜನರ ಪರದಾಟವನ್ನ ಇವರು ಬಂಡವಾಳವಾಗಿ ಈಗ ಯೂಸ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಏನು ಮಾಡ್ತಾರೆ, ನಿಮ್ಮ ಗ್ಯಾಸ್ ಬಿಲ್ ಬಾಕಿ ಇದೆ, ಹಾಗಾಗಿ ನಿಮಗೆ ಗ್ಯಾಸ್ ಬುಕ್ಕಿಂಗ್ ಆಗ್ತಾ ಇಲ್ಲ ಅಥವಾ ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗೋದಿಲ್ಲ, ಇಂಥ ಒಂದಷ್ಟು ಆತಂಕವನ್ನು, ಭಯವನ್ನು ಹೆಚ್ಚಳ ಮಾಡ್ತಾರೆ. ತಕ್ಷಣವೇ ನಿಮ್ಮ ಗ್ಯಾಸ್ ಬಿಲ್ ಬಾಕಿ ಏನಿದೆಯಲ್ಲ ಅದನ್ನು ಪೇ ಮಾಡಿ, ಎಲ್ಲವೂ ಕೂಡ ಸರಿ ಆಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಗ್ಯಾಸ್ ಸಂಪರ್ಕ ಕಡಿತ ಆಗುತ್ತೆ ಅಂತ ಒಂದು ಫೋನ್ ಕಾಲ್ ಮಾಡ್ತಾರೆ. ಫೋನ್ ಕಾಲ್ ಮಾಡಿ ಈ ರೀತಿ ಗ್ಯಾಸ್ ಏಜೆನ್ಸಿ ಅವ್ರ ಥರನೋ ಅಥವಾ ಅಲ್ಲಿಂದ ರೆಪ್ರೆಸೆಂಟೇಟಿವ್ ಕಾಲ್ ಮಾಡೋ ರೀತಿಯಲ್ಲೋ ಮಾತಾಡ್ತಾರೆ, ನಿಮ್ಮನ್ನು ನಂಬಿಸ್ತಾರೆ. ನಂಬಿದಂಥ ನೀವು ಈ ವಂಚಕರ ಮಾತನ್ನು ಕೇಳಿ APK ಫೈಲನ್ನು ಯಾವತ್ತೂ ಕೂಡ ಓಪನ್ ಮಾಡೋದಕ್ಕೆ ಹೋಗಲೇಬೇಡಿ. ಒಂದು APK ಫೈಲ್ ಕಳಿಸ್ತಾರೆ, ಪೇಮೆಂಟ್ ಮಾಡಬೇಕು ಅಂತ ಮೊದಲು ಕಮ್ಮಿ ಅಮೌಂಟನ್ನೇ ಕೇಳ್ತಾರೆ. ಆ ನಂತರದಲ್ಲಿ ಇರೋದೇ ಅಸಲಿ ಕಹಾನಿ. ಮೊದಲು ಸಣ್ಣ ಮೊತ್ತ ಪಾವತಿ ಮಾಡಿ ಅಂತ ಕೇಳ್ತಾರೆ, ಆ ನಂತರದಲ್ಲಿ ಒಂದು APK ಫೈಲನ್ನು ಡೌನ್ಲೋಡ್ ಮಾಡಿ ಅಂತ ಸೂಚನೆಯನ್ನು ಕೊಡ್ತಾರೆ. ಒಂದು ವೇಳೆ ಡೌನ್ಲೋಡ್ ಮಾಡಿದ್ದೇ ಆದಲ್ಲಿ ಈ APK ಫೈಲ್ ಯಾವಾಗ ಡೌನ್ಲೋಡ್ ಆಗುತ್ತೋ ಫೋನಲ್ಲಿ, ಆಗ ಮುಗೀತು ಕತೆ. ಮುಂದೆ ನಿಮ್ಮ ಫೋನ್ ಏನಿದೆ ಅದರ ಕಂಪ್ಲೀಟ್ ಕಂಟ್ರೋಲ್ ಈ ಸೈಬರ್ ವಂಚಕರಿಗೆ ಸಿಗುತ್ತೆ. ಅವರು ದುಡ್ಡನ್ನು ತಗೊಳ್ಬೋದು, ಹ್ಯಾಕ್ ಮಾಡ್ಬೋದು, ನಿಮ್ಮ ಈ ಅಕೌಂಟ್ ಡೀಟೇಲ್ಸನ್ನು ಪಡ್ಕೊಳ್ಬೋದು, ಏನು ಬೇಕಿದ್ರೂ ಮಾಡ್ಬೋದು. ಗ್ರಾಹಕರ ಮೊಬೈಲ್ ಮೇಲೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಈ ಸೈಬರ್ ಕಳ್ಳರಿಗೆ ಸಿಗುತ್ತೆ, ಸೈಬರ್ ವಂಚಕರಿಗೆ ಸಿಗುತ್ತೆ. ಇಲ್ಲಿವರೆಗೂ ಕೂಡ ದೇಶದಲ್ಲಿ 4 ದಿನಗಳಲ್ಲಿ ಈ ಭಯವನ್ನು ಉಂಟು ಮಾಡಿಸಿ ಜೊತೆಯಲ್ಲಿ ಅದನ್ನು ಯೂಸ್ ಮಾಡಿಕೊಂಡು 5 ಪ್ರಕರಣಗಳು ಇಲ್ಲಿವರೆಗೂ ದಾಖಲಾಗಿರೋದು ವೀಕ್ಷಕರೇ, ಇದನ್ನು ಗಮನಿಸಬೇಕು. ಅದರ ಜೊತೆಯಲ್ಲಿ ಮುಂಬೈ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಇಂಥ ಮಹಾನಗರಗಳಲ್ಲೂ ಕೂಡ ಇಂಥ ಫ್ರಾಡ್ ನಡೀತಾ ಇದೆ. ಗ್ರಾಹಕರ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಹಣವನ್ನು ಇವರು ಆನಂತರ ಎಗರಿಸ್ತಾರೆ. ಇಂಥ ಮೋಸದ ಜಾಲವನ್ನು ಈ ಸೈಬರ್ ಖದೀಮರು, ಸೈಬರ್ ಕಳ್ಳರು ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸೈಬರ್ ಪೊಲೀಸರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಹೋಟೆಲ್ ಬಂದ್ ಆಗಿದೆ. ಇದು ಇಷ್ಟಷ್ಟೇ ಅಲ್ಲ, ಅದರ ಜೊತೆಗೆ ಮಟನ್, ಚಿಕನ್ ವ್ಯಾಪಾರಕ್ಕೂ ಕೂಡ ಯುದ್ಧದ ಬಿಸಿ ಈಗ ತಟ್ಟಿದೆ. 20-25% ಮಾಂಸದ ವ್ಯಾಪಾರದಲ್ಲಿ ಕೋತ ಆಗಿದೆ. ಹೋಟೆಲ್ಗಳಿಂದ ಆರ್ಡರ್ ಸಿಗ್ತಾ ಇಲ್ಲ, ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಹಳೆ ಬಾಕಿ ಕೂಡ ಈಗ ಪೇಮೆಂಟ್ ಆಗ್ತಾ ಇಲ್ಲ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಒಂದು ಕಡೆ ತರಕಾರಿ ಮಾರೋರಿಗೆ ಸಂಕಷ್ಟ, ರೈತರಿಗೆ ಸಂಕಷ್ಟ, ಡ್ರೈ ಫ್ರೂಟ್ಸ್ ವ್ಯಾಪಾರಿಗಳಿಗೂ ಸಂಕಷ್ಟ, ಗಲ್ಫ್ಗೆ ರಫ್ತಾಗ್ತಾ ಇದ್ದಂಥ ವಸ್ತುಗಳನ್ನು ಮಾಡ್ತಾ ಇದ್ದವರಿಗೂ ಸಂಕಷ್ಟ,
ಕೊನೆಗೆ ಹೋಟೆಲ್ಗಳು ಬಂದಾಗುವಂಥ ಪರಿಸ್ಥಿತಿ. ಈಗ ಮಟನ್ ಚಿಕನ್ ವ್ಯಾಪಾರಿಗಳಿಗೂ ಸಂಕಷ್ಟ. ಹಳೆ ಬಾಕಿ ಪಾವತಿ ಆಗ್ತಾ ಇಲ್ಲ, ಹೊಸ ಬಿಲ್ಗಳು ಬರ್ತಾ ಇಲ್ಲ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಮಟನ್ ಶಾಪ್ ಮಾಲೀಕರು ಪಾಪಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ನೋಡಿ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದಾಗಿದ್ದಾವೆ. ಮಟನ್ ಮತ್ತೊಂದು ಕಡೆ ಚಿಕನ್ ಶಾಪ್ಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಪಾರ ಡಲ್ ಆಗಿದೆ, ವ್ಯಾಪಾರ ಆಗ್ತಿಲ್ಲ, ಹೋಟೆಲ್ಗಳು ತೆಗೆದುಕೊಂಡು ಹೋಗ್ತಿಲ್ಲ ಹೋಟೆಲ್ ಮಾಲೀಕರು. ಯಾಕಂದರೆ ಹೋಟೆಲ್ಗಳು ಬಂದಾಗಿದ್ದಾವೆ. ಸಾಕಷ್ಟು ಜನ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ಚಿಕನ್ ಮಟನ್ ವ್ಯಾಪಾರ ಆಗ್ತಿತ್ತು, ಬಟ್ ಇದೀಗ ಡಲ್ ಆಗಿದೆ. ಯಾಕಂದ್ರೆ ಸಾಕಷ್ಟು ಜನ ಹೋಟೆಲ್ಗೆ ಬರ್ತಿದ್ದಾರೆ, ಬಟ್ ಹೋಟೆಲ್ಗಳು ಬಂದಾಗಿದ್ದಾವೆ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸು 3-4 ದಿನಗಳಿಂದ ಹೀಗಾಗಿ ಬಂದಾಗಿದ್ದಾವೆ. ಸುಮಾರು 15ರಿಂದ 30% ವ್ಯಾಪಾರ ಡಲ್ ಆಗಿದೆ. 15 kg ತೆಗೆದುಕೊಂಡು ಹೋಗೋರು ಚಿಕನ್ ಮಟನ್ ಇದೀಗ 8 kg 7 kg ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಭಾನುವಾರ ಯಾರು ಹೋಟೆಲ್ ಮಾಲೀಕರು ಬಂದು ತೆಗೆದುಕೊಂಡು ಹೋಗಿಲ್ಲ ಅಂತ ಇಲ್ಲಿ ಪಾಪಣ್ಣವರು ಸಹ ಹೇಳ್ತಿದ್ದಾರೆ. ಪಾಪಣ್ಣವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು % ಡಲ್ ಆಗಿದೆ ಅಂತ ವ್ಯಾಪಾರ? 30% ಡಲ್ ಆಗಿದೆ ಸರ್. ಹೋಟೆಲ್ ನೋಡಿದಲ್ಲ 30%. ಕೌಂಟರ್ ಸೆಲ್ ಈಗ ನೋಡ್ತಾ ಇದ್ದೀವಿ. ಈ ಕೌಂಟರ್ ಸೆಲ್ದು ಅದು ಕಡಿಮೆ ಇದೆ, ಬೆಳಗ್ಗೆಯಿಂದ ಅದು ಕಡಿಮೆ ಇದೆ. ಹಿಂದೆ ಎಷ್ಟು % ವ್ಯಾಪಾರ ಆಗ್ತಿತ್ತು ಅಂತ? ಮಾಮೂಲಿ ಅದು 10% ಏನು ವ್ಯಾಪಾರ ಆಗ್ತಾ ಇತ್ತು, ಅದರಲ್ಲಿ 30% ಕಡಿಮೆ ಆಗಿದೆ. ಈಗ 15 kg ತೆಗೆದುಕೊಂಡು ಹೋಗೋರು ಈಗ 8-7 kg ಬಂದಿದ್ದಾರೆ. 8, 9, 7 ಕೆಲವರು ಇಲ್ವೇ ಇಲ್ಲ. ಈಗ ಯಾವ ಹೋಟೆಲ್ ಬರ್ತಿಲ್ವಾ ಹೇಗೆ ಸರ್ ಅಂತ? ಕೆಲವರು ಬರ್ತಾ ಇಲ್ಲ, ಕೆಲವರು ಈಗ ಇದರಿಂದ ಈ ವಾರಗಳ ಮೇಲೆ ಡಿಪೆಂಡ್ ಆಗ್ತದೆ. ಮಾಂಸ ತಿನ್ನಲಿದ್ದು ಶನಿವಾರ ಮತ್ತು ಗುರುವಾರ ಈಗ ಏನು ಮಾಡ್ತಾರೆ ಮಾಡೋದು. ಭಾನುವಾರ ಬೇರೆ ಜಾಸ್ತಿ ಪ್ರಮಾಣದಲ್ಲಿ ವ್ಯಾಪಾರ ಆಗಬೇಕಿತ್ತು, ಕಡಿಮೆ ಆಗಿದೆ. ಏನು ಹೇಳ್ತೀರಿ ಸರ್ ಅಂತ? ಏನು ಹೇಳೋದೇನಿದೆ, ಸರೋದ್ರ ಭಾಳ ಉತ್ತಮ. ಇವೆಲ್ಲ ಈ ಗಂಟೆಲ್ಲ ಸರೋದ್ರ ಬಿಟ್ಟರೆ ಭಾಳ ಗ್ಯಾಸ್ ಸಿಕ್ತಿಲ್ಲ, ಕಮರ್ಷಿಯಲ್ ಗ್ಯಾಸು. ಹೌದು, ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತು ಮುಂದಕ್ಕೆ ಈ ಗ್ಯಾಸ್ಗಳಿಗೂ ತೊಂದರೆ ಆಗ್ತದೆ ಅಂತ ನಮ್ಮ ಒಂದಿದು ಕೊಟ್ಟರೆ ಸಮಸ್ಯೆ ಬಗೆಹರಿದ್ರೆ ಭಾಳ ಒಳ್ಳೆಯದು ಅನ್ನೋ ಅನಿಸ್ತಾ ಇದೆ. ಸರ್ ನಮಸ್ತೆ. ಈಗ ಮಟನ್ ತೆಗೆದುಕೊಂಡು ಹೋಗ್ತಿದ್ರಿ, ಈಗ ಗ್ಯಾಸ್ ಪ್ರಾಬ್ಲಮ್ ಆಗಿದೆ, ಕೆಲವೊಂದು ಹೋಟೆಲ್ಗಳು ಬಂದಾಗಿದ್ದಾವೆ. ಈಗ ಮನೆಯಲ್ಲಿ ಸಹ ಮಟನ್ ಮಾಡ್ತಿದ್ರೆ ಹೇಗೆ ಸರ್ ಅಂತ? ನಾವು ಮನೇಲಿ ಮಾಡ್ತಾಯಿದ್ವಿ. ಮನೆಗೇನೋ ಓಕೆ, ಹೋಟೆಲ್ಗಳಲ್ಲಿ ಕಮರ್ಷಿಯಲಿ ಇಂಪಾರ್ಟೆಂಟು. ಆದರೆ ನಾವು ನೋಡಿದಂಗೆ ಇಲ್ಲಿ ಒಂದು 35-40 ವರ್ಷದಿಂದ ಬರ್ತಾಯಿದ್ದೀವಿ. ಇಷ್ಟು ದಿವಸ ಸಂಡೇ ಭಾನುವಾರ ದಿವಸ ಇವತ್ತೇ ನಾವು ನೋಡ್ತಾ ಇರೋದು ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ಜನಗಳು ಬರ್ತಾಯಿದ್ರು. ಹೋಟೆಲ್ನವರು ಮತ್ತು ಕಮರ್ಷಿಯಲ್ನವ್ರು ಇಂಪಾರ್ಟೆಂಟು, ಅವ್ರು ಯಾರು ಬರ್ತಾಯಿಲ್ಲ. ಆಮೇಲೆ ಇದು ಫಂಕ್ಷನ್ಗಳು ಇರ್ತವೆ, ಮದುವೆ ಮುಂಜಿ ಮಾಡಿದವರು ಅಂಥವ್ರೂ ಬರ್ತಾ ಇಲ್ಲ, ಗ್ಯಾಸ್ಗಳು ಸಿಗ್ತಿಲ್ಲ ಅಂತೇಳಿ ಅವರು ಅದನ್ನು ಡೇಟ್ಗಳನ್ನ ಮುಂದೆ ಹಾಕ್ಕೊಂಡಿದ್ದಾರೆ. ಭಾನುವಾರ ಸಹ ಸಾಕಷ್ಟು ಪ್ರಮಾಣದಲ್ಲಿ ಸಿಟಿ ಜನ ಎಲ್ಲ ಈ ಮಾಂಸದ ಅಂಗಡಿಗೆ ಹೋಗ್ತಾರೆ, ತನಗೆ ಬೇಕಾದ ರೀತಿಯಲ್ಲಿ ಊಟ ತಿಂಡಿ ಮಾಡ್ತಾರೆ. ಬಟ್ ಇವತ್ತು ಹೋಟೆಲ್ಗಳು ಬಂದಾಗಿದ್ದಾವೆ. ಅಲ್ಲ, ಹೋಟೆಲ್ಗಳು ಬಂದಾಗಿದೆ. ಜೊತೆಯಲ್ಲಿ ಈ ಸಂಡೇ ಅನ್ನೋದು ಒಂದು ದಿವಸ ಸಿಗೋದಲ್ವರ, ಆ ದಿನವೇ ಈ ಜನಸಂಖ್ಯೆ ಕಮ್ಮಿ ಇದೆ ಅಂದರೆ ಆಶ್ಚರ್ಯ ಆಗ್ತದೆ ನಮಗೆ. ಬಟ್ ನಾವು ನೋಡಿದ ಮಟ್ಟಿಗೆ ಒಂದು 35-40 ವರ್ಷದಿಂದ ಫಸ್ಟ್ ಟೈಮ್ ನಾವು ಈ ಭಾನುವಾರ ದಿವಸ ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ನಾವು ನೋಡಿರೋದು. ಸಾಮಾನ್ಯವಾಗಿ ಇಲ್ಲಿ ಕ್ಯೂ ನಿಲ್ಲಬೇಕಾಗ್ತದೆ, ನಾವು 5 ಗಂಟೆಗೆ ಬರಬೇಕು ಅಂಥದ್ದು ಈ ಮಟ್ಟದಲ್ಲಿ ಇದ್ದರೆ ಯೋಚನೆ ಮಾಡೋ 30-35%ಗಿಂತ ಕಮ್ಮಿ ಆಗಿದೆ ವ್ಯಾಪಾರಗಳು. ಸರ್ಕಾರಕ್ಕೆ ಏನು ಹೇಳ್ತಾರೆ ಸರ್ ಅಂತ? ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸು. ಕೇಳೋಷ್ಟು ದೊಡ್ಡವರಲ್ಲ ನಾವು, ಪರಿಸ್ಥಿತಿ ಅವರೇ ಅರಿವು ಮಾಡ್ಕೋಬೇಕು ಅದನ್ನು. ಯಾಕೆಂದರೆ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ವ್ಯಾಪಾರ ಆಗ್ತಿತ್ತು, ವ್ಯಾಪಾರ ಡಲ್ ಆಗಿದೆ. ಹೋಟೆಲ್ ಅವರು ಬಂದಿಲ್ಲ ತೆಗೆದುಕೊಂಡು ಹೋಗೋಕೆ ಮಟನ್ನು ಚಿಕನ್ನು. 20 kg ತೆಗೆದುಕೊಂಡು ಹೋಗ್ತಿರು, ಈಗ 5-6 kgಗೆ ಬಂದಿದ್ದಾರೆ. 30% ವ್ಯಾಪಾರ ಡಲ್ ಆಗಿದೆ ಅಂತ ಪಾಪಣ್ಣವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆಯಲ್ಲಿ ಯುದ್ಧ ನಡೀತಾ ಇದೆ, ಆ ಯುದ್ಧದ ವಿಚಾರ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಈ ವಾರ್ ಅಪ್ಡೇಟ್ಸ್ ಏನಿದೆ, ಹಾಗಾದ್ರೆ ಅಸಲಿಗೆ ಏನು ನಡೀತಾ ಇದೆ? ಇಂಟರ್ನ್ಯಾಷನಲ್ ಟಾಪ್ 5 ನಲ್ಲಿ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ ಬನ್ನಿ. ಇರಾನ್ ಅಮೆರಿಕ ಕದನ 15ನೇ ದಿನಕ್ಕೆ ಕಾಲಿಟ್ಟಿದೆ. ಹಾರ್ಮುಜ್ ಜಲಸಂಧಿ ತೆರೆಯಲು ಅಮೆರಿಕ ಅಧ್ಯಕ್ಷ ಟ್ರಂಪ್ ಪಣ ತೊಟ್ಟಿದ್ದಾರೆ. ಮಧ್ಯಪ್ರಾಚ್ಯಕ್ಕೆ ಯುದ್ಧ ನೌಕೆಯನ್ನ ನುಗ್ಗಿಸಿ ಅಂತ ಟ್ರಂಪ್ ಕರೆ ನೀಡಿದ್ದಾರೆ. ಎಲ್ಲಾ ದೇಶಕ್ಕೂ ಯುದ್ಧ ನೌಕೆ ಕಳುಹಿಸುವಂತೆ ಸಂದೇಶ ರವಾನಿಸಿದ್ದಾರೆ. ಇರಾನ್ ಸಂಪೂರ್ಣ ಸರ್ವನಾಶವಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗುಡುಗಿದ್ದಾರೆ. ಯುದ್ಧದಲ್ಲಿ ಅಮೆರಿಕ ದಿಗ್ವಿಜಯ ಸಾಧಿಸಿದೆ. ಇರಾನ್ ಮಿಲಿಟರಿಯಂನ 100% ಅಮೆರಿಕ ಧ್ವಂಸ ಮಾಡಿದೆ. ಇರಾನ್ ಸೇನೆ ಸಂಪೂರ್ಣವಾಗಿ ನಾಮಾವಿಶೇಷವಾಗಿದೆ ಅಂತ ಟ್ರಂಪ್ ವಾಗ್ದಾಳಿ ನಡೆಸಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕ ಜೀವಂತವಾಗಿದ್ದಾರಾ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಶ್ನೆ ಮಾಡಿದ್ದಾರೆ. ಮೊಜ್ತಬಾ ಖಮೇನಿ ಜೀವಂತವಾಗಿದ್ರೆ ಏನಾದರೂ ಮಾಡಬೇಕಲ್ವಾ? ಇರಾನನ್ನು ಉಳಿಸಿಕೊಳ್ಳಲು ಶರಣಾಗಬೇಕಲ್ವಾ? ಯಾಕೆ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಕೊಲ್ಲಿ ರಾಷ್ಟ್ರಗಳಿಂದ LPG ಹೊತ್ತು 2 ತೈಲ ನೌಕೆಗಳು ಭಾರತಕ್ಕೆ ಬರ್ತಾ ಇದೆ. ತೈಲ ಟ್ಯಾಂಕರ್ಗಳಿಗೆ ಭಾರಿ ಭದ್ರತೆಯನ್ನ ನೀಡಲು ಭಾರತ ಮುಂದಾಗಿದೆ. ಪರ್ಷಿಯನ್ ಗಲ್ಫ್ನಲ್ಲಿ ಯುದ್ಧ ನೌಕೆಗಳನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ದಾಳಿ ಆಗದಂತೆ ನಿಗಾ ಇಟ್ಟಿದೆ.
ಹೋಟೆಲ್ ಮಾಲೀಕರಿಗೆ ಈಗ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಸಿಕ್ಕಿದಂತಾಗಿದೆ. ಕೇಂದ್ರ ಆಹಾರ ಸರಬರಾಜು ಇಲಾಖೆ ರಿಲೀಫ್ ನೀಡಿದೆ. ಹೋಟೆಲ್ಗಳಿಗೆ ಆದ್ಯತೆ ಮೇರೆಗೆ 20% ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಸರಬರಾಜು ಮಾಡುವಂತೆ ಸೂಚನೆ ನೀಡಲಾಗಿದೆ. ಇದರಿಂದ ಹೋಟೆಲ್ ಮಾಲೀಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕೊಲ್ಲಿಯಲ್ಲಿ ಕದನ, ಕರುನಾಡಲ್ಲಿ ಕಾಳ ಸಂತೆಕೋರರ ಕಾಟ. ಗ್ಯಾಸ್ ಸಿಲಿಂಡರ್ ಮಾತ್ರವಲ್ಲ, ಅಡುಗೆ ಸಾಮಗ್ರಿಗಳ ಕೊರತೆ ಕೂಡ ಉಂಟಾಗ್ತಿದೆ. ಈಗ ಕೃತಕ ಅಭಾವವನ್ನು ಸೃಷ್ಟಿಸಿ ಡಬಲ್ ಹಣ ವಸೂಲಿಯನ್ನ ಮಾಡೋದಕ್ಕೆ ಮಸಲತ್ತನ್ನ ನಡೆಸಲಾಗ್ತಾ ಇದೆ. ಸಿಲಿಂಡರ್ ಜೊತೆಗೆ ಕ್ಯಾರಿ ಬ್ಯಾಗ್, ಅಡುಗೆ ಮಸಾಲೆಯ ಕಂಟಕ ಈಗ ಶುರುವಾಗಿರುವಂಥದ್ದು. ದಾವಣಗೆರೆಯ ನಾನ್ ವೆಜ್ ಹೋಟೆಲ್ಗಳಿಗೆ ಸಿಗ್ತಾ ಇಲ್ಲ ಸಾಮಗ್ರಿ. ಗಮನಿಸ್ತಾ ಇರ್ಬೋದು, ಒಂದು ಕಡೆ ಕೆಲವೊಂದಿಷ್ಟು ಅದೇನೋ ಅಂತಾರಲ್ಲ, ಯಾವುದಾದ್ರೂ ಒಂದು ಅಲಭ್ಯತೆ ಅಭಾವ ಉಂಟಾದರೆ ಅದರ ಪರಿಸ್ಥಿತಿನ ಎಷ್ಟರ ಮಟ್ಟಿಗೆ ಅವರು ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದಕ್ಕೆ ಇವೆಲ್ಲ ಕೂಡ ಉದಾಹರಣೆ. ಗ್ಯಾಸ್ ಸಿಗ್ತಾ ಇಲ್ಲ ಒಂದು ಕಡೆ, ಇದರ ನಡುವೆ ಹೋಟೆಲ್ಗಳಲ್ಲಿ ಬೆಲೆ ಕೂಡ ಹೆಚ್ಚಾಗಿದೆ. ಗ್ರಾಹಕರು ಹೋಟೆಲ್ಗಳಿಗೆ ಬಾರದಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹೋಟೆಲ್ಗಳಿಗೆ ಕೂಡ ಯಾವುದೇ ಸಾಮಗ್ರಿಗಳು ಹೋಗ್ತಾ ಇಲ್ಲ. ಕ್ಯಾರಿ ಬ್ಯಾಗ್ ಆಗಿರ್ಬೋದು, ಅದರ ಜೊತೆಗೆ ಮಸಾಲ ಪದಾರ್ಥಗಳಾಗಿರ್ಬೋದು, ಇವೆಲ್ಲದರ ಕೂಡ ಅಭಾವ ಉಂಟಾ ಇದೆ. ಮಿಡ್ಲಿಸ್ಟ್ ವಾರ್ ಎಫೆಕ್ಟ್ನಿಂದ ಏನು ಗ್ಯಾಸ್ ಸಮಸ್ಯೆ ಜೊತೆಗೆ ಈಗ ಹೋಟೆಲ್ ಮಾಲೀಕರಿಗೆ ಸಾಕಷ್ಟು ಮತ್ತೆ ಬೇರೆ ಬೇರೆ ರೀತಿಯ ಕೆಲವೊಂದಷ್ಟು ಸಮಸ್ಯೆಗಳು ಕಾಡ್ತಿರುವಂಥದ್ದು. ಪ್ರಮುಖವಾಗಿ ಏನು ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಪ್ರಸಿದ್ಧ ಏನು ನಾನ್ ವೆಜ್ ಹೋಟೆಲ್ ಅಂದರೆ ಬರಡಿ ಹೋಟೆಲು ಸಾಕಷ್ಟು ಒಂದು ನಾನ್ ವೆಜ್ಗೆ ಸಾಕಷ್ಟು ಫೇಮಸ್ ಇರುವಂಥದ್ದು. ಅಂದರೆ ರಾಜ್ಯದ ವಿವಿಧ ಭಾಗಗಳಿಂದ ಯಾರಾದರೂ ದಾವಣಗೆರೆಗೆ ಭೇಟಿ ಕೊಟ್ಟರೆ ಮಧ್ಯಾಹ್ನ ಅಥವಾ ರಾತ್ರಿಯ ಏನು ನಾನ್ ವೆಜ್ ಊಟವನ್ನು ಇದೇ ಹೋಟೆಲ್ನಲ್ಲಿ ಬಹುತೇಕ ಜನ ಊಟ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅಂದರೆ ಅಷ್ಟೊಂದು ಪ್ರಸಿದ್ಧಿಯಾಗಿರುವಂತಹ ಹೋಟೆಲ್ಗೆ ಈಗ ಗ್ಯಾಸ್ ಎಫೆಕ್ಟ್ ಜೊತೆಗೆ ಪಾರ್ಸಲ್ ಕಂಟೈನರ್ ಮತ್ತು ಮಸಾಲೆ ಪದಾರ್ಥದ ಸಂಕಷ್ಟವೂ ಸಹ ಎದುರಾಗಿರುವಂಥದ್ದು. ಯಾಕಂದರೆ ಇಲ್ಲಿ ಸಾಕಷ್ಟು ಪ್ರತಿದಿನ 100ರಿಂದ 150ರಷ್ಟು ಪಾರ್ಸಲ್ನ ತೆಗೆದುಕೊಂಡು ಹೋಗ್ತಾರೆ. ಮಧ್ಯಾಹ್ನ ಊಟ ಮಾಡೋ ಜೊತೆಗೆ ಪಾರ್ಸಲ್ನ ತೆಗೆದುಕೊಂಡು ಹೋಗುವಂತಹ ಸಾಕಷ್ಟು ಗ್ರಾಹಕರು ಈ ಹೋಟೆಲ್ಗೆ ಭೇಟಿ ಕೊಡ್ತಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಈ ಗ್ಯಾಸ್ ಜೊತೆಗೆ ಕಂಟೈನರ್ ಅಂದರೆ ಇಲ್ಲಿ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಈ ರೀತಿ ಪಾರ್ಸಲ್ ಕಟ್ಟಿಕೊಡುವಂಥ ಕಂಟೈನರು ಮತ್ತು ಅಡುಗೆಗೆ ಬಳಸುವಂತಹ ಮಸಾಲೆ ಪದಾರ್ಥ ಸಿಗದೆ ಒಂದು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನಾವು ಈಗ ಒಂದು 2-3 ದಿನಗಳಿಗೆ ಆಗುವಷ್ಟು ಮಸಾಲೆ ಸ್ಟಾಕ್ ಇದೆ, ಕಂಟೈನರ್ ಸ್ಟಾಕ್ ಇದೆ. ಅದಾದ ನಂತರ ನಮಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ ಅನ್ನುವಂತಹ ಒಂದು ಮಾತನ್ನು ಏನು ಹೋಟೆಲ್ ಮಾಲೀಕರು ಹೇಳ್ತಿರ್ತಾರೆ. ಜೊತೆಗೆ ಪ್ರಮುಖವಾಗಿ ಏನು 2-3 ದಿನಕ್ಕೆ ಆಗುವಷ್ಟು ಗ್ಯಾಸ್ ಸ್ಟಾಕನ್ನು ನಾವು ಇಟ್ಕೊಂಡಿದ್ದೇವೆ. ಆದರೆ ಬಂದಿರುವಂಥ ಗ್ರಾಹಕರಿಗೆ ಯಾವುದೂ ಮೆನುವಿನಲ್ಲಿ ವ್ಯತ್ಯಯವನ್ನು ಮಾಡಿಲ್ಲ. ಬಂದಿರುವಂಥ ಗ್ರಾಹಕರು ಹೊಟ್ಟೆ ತುಂಬ ತಮಗೆ ಬೇಕಾದನ್ನು ಊಟ ಮಾಡ್ಕೊಂಡು ಹೋಗಲಿ ಅನ್ನೋ ನಿಟ್ಟಿನಲ್ಲಿ ಯಾವುದೇ ಮೆನುವಿಗೆ ನಾವು ಅಡಚಣೆಯನ್ನು ಮಾಡಿಲ್ಲ. ಆದರೆ ನಾವು ಯಾವುದನ್ನು ಕೇಳ್ತಾರನ್ನೆಲ್ಲ ನೀಡ್ತಾ ಇದ್ದೇವೆ. ಆದರೆ ಎಲ್ಲಿವರೆಗೂ ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ನಾವು ಸರ್ವಿಸನ್ನು ಕೊಡ್ತಾ ಇರ್ತೇವೆ ಅನ್ನೋಂಥ ಮಾತನ್ನು ಏನು ಮಾಲೀಕರು ಹೇಳ್ತಾರೆ. ಈಗ ಪ್ರಮುಖವಾಗಿ ಹೋಟೆಲ್ ಮಾಲೀಕರಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈಗ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಸಾಕಷ್ಟು ಗ್ಯಾಸ್ ಒಂದು ಸಮಸ್ಯೆ ಆಗ್ತಾಯಿದೆ. ಜೊತೆಗೆ ತಮ್ಮ ಹೋಟೆಲ್ನಲ್ಲಿ ಕಂಟೈನರ್ ಮತ್ತು ಮಸಾಲ ಪದಾರ್ಥದ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಸಹ ಹೇಳ್ತಾ ಇರುವಂಥದ್ದು. ಸರ್, ಯಾವ ರೀತಿ ಆಗ್ತಾ ಇದೆ ಸರ್ ಸಮಸ್ಯೆ, ಏನು ಕತೆ ಅಂತ? ನಮಗೆ ಮುಖ್ಯವಾಗಿ ಬೇಕಾಗಿರೋದು, ನಾವು ನಾನ್ ವೆಜ್ ರೆಸ್ಟೋರೆಂಟ್ ನಡೆಸೋದ್ರಿಂದ ಕಂಟೈನರ್ಸು, ಕ್ಯಾರಿ ಬ್ಯಾಗ್ಸು, ಮಸಾಲ ಪದಾರ್ಥಗಳು ಮತ್ತು ಜೊತೆಗೆ ಗ್ಯಾಸ್ ಮೇಯ್ನಾಗಿ ನಮಗೆ ಬೇಕಾಗಿರೋದು ಗ್ಯಾಸು. ಯಾಕಂದರೆ ಗ್ಯಾಸಿಗೆ ನಾವು ಭಾಳ ಈಗಾಗಲೇ 25-30 ವರ್ಷದಿಂದ ಗ್ಯಾಸಿಗೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಆ ಉದ್ದೇಶದಿಂದ ನಮಗೆ ಗ್ಯಾಸೇ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳಕ್ಕಾಗೋದಿಲ್ಲ. ಈಗ ಕಟ್ಟಿಗೆದು ಇವನ್ನೆಲ್ಲ ಮಾಡ್ಕೋಬೇಕಂತಂದ್ರೆ ನಾವು ಕಿಚನ್ನೆಲ್ಲ ಚೇಂಜ್ ಮಾಡ್ಕೋಬೇಕಾಗ್ತದೆ. ಅದ್ರ ವ್ಯವಸ್ಥೆ ಅಷ್ಟು ಸುಲಭ ಇಲ್ಲ. ಹಾಗಾಗಿ ಅದರದ್ದು ಸಮಸ್ಯೆ ಕಾಡ್ತಾ ಇದೆ. ಈಗ ಒಂದು ವಾರದಿಂದ ನಾವು ಯಾವುದಾದ್ರೂ ಸ್ಟಾಕಿಗೆ ನಾವು ಬೇಕು ಅಂತೇಳಿ ಕಾಲ್ ಮಾಡಿದ್ರೆ ಸದ್ಯ ಒಂಥರ ಕೃತಕ ಅಭಾವ ಥರ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕಡೆ. ಸರ್, ಈಗ ಕಂಟೈನರು ಮತ್ತು ಮಸಾಲ ಐಟಮ್ಸ್ಗೆ ಒಂದು ಕೃತಕ ಅಭಾವ ಸೃಷ್ಟಿ ಮಾಡಿ ಜಾಸ್ತಿ ಅಮೌಂಟ್ ಏನಾದರೂ ಕೇಳ್ತಿದ್ದಾರೆ ಸರ್ ಈಗ ಅಂತ? ಜಾಸ್ತಿ ಅಮೌಂಟ್ ಅಲ್ಲ, ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತ ಅಂದರೆ ಮೀನ್ಸ್ ಅವರು ಬೇರೆ ಕಡೆಗೆ ತರಿಸ್ಕೊಡ್ತೀವಿ ಮತ್ತು ಅದಕ್ಕೆ ಮತ್ತು ರೇಟ್ ಸ್ವಲ್ಪ ಜಂಪ್ ಆಗ್ತದೆ. ಅದನ್ನು ಈಗ ಯುದ್ಧ ಇರೋದ್ರಿಂದ ನಾವು ಅನುಭವಿಸ್ಬೇಕಾಗ್ತದೆ. ಈ ಗ್ಯಾಸ್ ಜೊತೆಗೆ ಒಂದು ಕೃತಕ ಅಭಾವ ಸೃಷ್ಟಿಸುವ ಮೂಲಕ ಕಂಟೈನರ್ ಮತ್ತು ಮಸಾಲೆ ಪದಾರ್ಥದಲ್ಲಿ ಕೂಡ ಒಂದು ಸಾಕಷ್ಟು ಬೆಲೆ ಏರಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆದಿದೆ ಅನ್ನುವಂತಹ ಶಂಕೆಗೂ ಸಹ ಏನೋ ಅವರ ಮಾತಿನಿಂದ ವ್ಯಕ್ತ ಆಗ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಇಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇರಾನ್ ಸಂಪೂರ್ಣ ಸರ್ವನಾಶವಾಗಿದೆ. ಯುದ್ಧದಲ್ಲಿ ಅಮೆರಿಕ ದಿಗ್ವಿಜಯ ಸಾಧಿಸಿದೆ. ಇರಾನ್ ಸೇನೆ ನಾಮಾವಶೇಷವಾಗಿದೆ. ಟ್ರಂಪ್ ಈ ಮುಖಾಂತರವಾಗಿ ಹೇಳಿರುವಂಥದ್ದು. ಹಾರ್ಮುಜ್ ಜಲಸಂಧಿ ಕೈವಶಕ್ಕೆ ಮುಂದಾಗಿ ತೈಲ ರಹದಾರಿ ಕಬ್ಜಾಗೆ ಕರೆ ಕೊಟ್ಟಿದ್ದಾರೆ ಟ್ರಂಪ್. ಈಗ ಹಾರ್ಮುಜ್ಗೆ ನಿಮ್ಮ ಯುದ್ಧ ನೌಕೆಗಳನ್ನ ನುಗ್ಗಿಸಿ ತೈಲ ಟ್ಯಾಂಕರ್ಗಳಿಗಾಗಿ ಒಳನುಗ್ಗಿ ಹೊಡೆಯಿರಿ.
ಜಪಾನ್, ಇಂಗ್ಲೆಂಡ್, ಚೀನಾಕ್ಕೆ ಟ್ರಂಪ್ ಕರೆಯನ್ನ ಕೊಟ್ಟಿರುವಂಥದ್ದು. ಒಂದು ಕಡೆ ಈಗಾಗಲೇ ಯುದ್ಧದ ತೀವ್ರತೆಯನ್ನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಟ್ರಂಪ್ ಮುಂದಾಗಿದ್ದಾರೆ. ಈಗ ತೈಲ ರಹದಾರಿ ಕಬ್ಜಾ ವಿಚಾರವಾಗಿ ಟ್ರಂಪ್ ಈಗ ಕೆಲವೊಂದಿಷ್ಟು ನೌಕೆಗಳನ್ನ ನುಗ್ಗಿಸಿ ಅಂತ ಕರೆಯನ್ನ ಕೊಟ್ಟಿರುವಂತದ್ದು. ತೈಲ ಟ್ಯಾಂಕರ್ಗಳಿಗಾಗಿ ಒಳನುಗ್ಗಿ ಹೊಡಿರಿ ಅಂತ. ಹಾರ್ಮುಜ್ ಜಲಸಂಧಿ ಬಂದಾಗಿದೆ. ಇತರೆ ದೇಶಗಳಿಗೆ ತೈಲ ಸಪ್ಲೈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈಗ ಟ್ರಂಪ್ ಕೊಟ್ಟಿರುವಂತಹ ಈ ಕರೆ ತಲೆ ಕೆಡಿಸ್ಕೊಳ್ಬೇಡಿ, ನುಗ್ಗು ಹೊಡಿರಿ ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಪಡೆಯುವಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಟ್ರಂಪ್ ಕರೆ ಕೊಟ್ಟಿರುವಂಥದ್ದು. ಹಾರ್ಮುಜ್ ಜಲಸಂಧಿಯಲ್ಲಿ ಈಗಿರುವಂತಹ ಪರಿಸ್ಥಿತಿ ಹೇಗಿದೆ ಅಂದರೆ ಸದ್ಯದ ಮಟ್ಟಿಗೆ ಅಲ್ಲಿ ಸೈಮೈನಗಳ ಬಾಂಬ್ಗಳನ್ನು ಇರಿಸಲಾಗಿದೆ ಇರಾನ್. ಇದರ ನಡುವೆ ಯಾವ ಒಂದು ಹಡಗುಗಳು ಕೂಡ ಕದಲೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಈಗ ಟ್ರಂಪ್ ಕರೆ ಕೊಟ್ಟಿರುವಂಥದ್ದು ನುಗ್ಗಿ ಹೊಡೆಯಿರಿ ಎನ್ನುವ ಮುಖಾಂತರವಾಗಿ ತೈಲ ಟ್ಯಾಂಕರ್ಗಳಿಗಾಗಿ ಒಳನುಗ್ಗಿ ಎನ್ನುವಂತಹ ಕರೆಯನ್ನ ಕೊಟ್ಟಿದ್ದಾರೆ. ಕೊಲ್ಲಿ ಕದನದ ಬೆನ್ನಲ್ಲೇ ಅಖಾಡಕ್ಕಿಳಿದಿರುವಂಥದ್ದು ಭಾರತೀಯ ನೌಕಾಪಡೆ. ಪರ್ಷಿಯನ್ನ ಕೊಲ್ಲಿಯಲ್ಲಿ ಪಹರೆಗೆ ನಿಂತಿದ್ದಾರೆ ಭಾರತೀಯ ನೌಕಾಪಡೆ. ಹಾರ್ಮುಜ್ ಜಲಸಂಧಿಯಿಂದ ಹೊರಟಿರುವಂತಹ ಹಡಗುಗಳಿಗೆ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಭಾರತಕ್ಕೆ LPG ಹೊತ್ತು ಬರ್ತಾ ಇವೆ. ಹಡಗಿನ ರಕ್ಷಣೆಗೆ ಈಗ ತಂತ್ರಗಾರಿಕೆಯನ್ನು ಬಳಸಲಾಗ್ತಾ ಇದೆ. ಕೊಲ್ಲಿ ಕದನದ ಬೆನ್ನಲ್ಲೇ ಭಾರತೀಯ ನೌಕಾಪಡೆ ಈಗ ಅಖಾಡಕ್ಕಿಳಿದಿರುವಂಥದ್ದು. ಅಂದ್ರೆ ಪರ್ಷಿಯನ್ ಕೊಲ್ಲಿಯಿಂದ ಭಾರತೀಯ ನೌಕಾಪಡೆ ಅಲ್ಲಿ ಪಹರೆಗೆ ಇಳಿತಾ ಇರುವಂಥದ್ದು. ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಹೊರಟಿವೆ. ಅದರ ಭದ್ರತೆಗೆ ಈಗ ಭಾರತೀಯ ನೌಕಾಪಡೆ ಇಳಿತಾ ಇದೆ. ಭಾರತಕ್ಕೆ LPG ಹೊತ್ತು ಬರ್ತಾ ಇವೆ. ಆ ಹಡಗಿನ ರಕ್ಷಣೆ ಮಾಡಬೇಕಾಗಿದೆ. ಸದ್ಯಕ್ಕೆ ಹಾರ್ಮುಜನ್ನು ದಾಟಿವೆ ಭಾರತದ 2 ತೈಲ ಟ್ಯಾಂಕರ್ಗಳು ಭಾರತದ ಬಂದರಿನತ್ತ ಬರ್ತಾ ಇವೆ. ಶಿವಾಲಿಕ್, ನಂದಾದೇವಿ ನೌಕೆ 2 ತೈಲ ಟ್ಯಾಂಕರ್ಗಳಲ್ಲಿದೆ 3 ಲಕ್ಷ ಟನ್ ಕಚ್ಚಾ ತೈಲ. ಈ ತೈಲವನ್ನ ಹೊತ್ತಿ ಬರ್ತಾ ಇರುವಂತಹ ಹಡಗುಗಳ ಮೇಲೆ ಯುದ್ಧ ನೌಕೆ ಕಣ್ಗಾವಲನ್ನ ಇಟ್ಟಿದೆ. ಮಾರ್ಚ್ 21ಕ್ಕೆ ಭಾರತದ ಬಂದರು ತಲುಪಲಿವೆ. ಶಿವಾಲಿಕ್ ಹಡಗು ಅಷ್ಟೊಳಗಡೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ, ಯಾಕಂದ್ರೆ ಟ್ರಂಪ್ ಈಗಾಗಲೇ ಕರೆ ಕೊಟ್ಟಿರುವಂತದ್ದು ನುಗ್ಗಿ ಹೊಡೆಯಿರಿ ಎನ್ನುವ ಮುಖಾಂತರವಾಗಿ. ಆದರೆ ಈಗ ಹಡಗುಗಳ ರಕ್ಷಣೆಗೂ ಕೂಡ ಭಾರತೀಯ ನೌಕಾಪಡೆ ಮುಂದಾಗ್ತಾ ಇದೆ. ಮಾರ್ಚ್ 21ಕ್ಕೆ ಈ ಹಡಗುಗಳು ಬರುತ್ತೆ. ಆ ಸಂದರ್ಭದಲ್ಲಿ ಈಗ ಭಾರತದ ಬಂದರನ್ನ ತಲುಪಲಿವೆ. ಕೋಟೆ ನಾಡಿನಲ್ಲೂ ಕೂಡ ಸಿಲಿಂಡರ್ ಅಭಾವ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಮುಖವಾಗಿ LPG ಸಿಲಿಂಡರ್ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಆಟೋಗಳು ಸರತಿ ಸಾಲಿನಲ್ಲಿ ನಿಂತು ಈಗ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ಗಾಗಿ ಪರದಾಟ ಉಂಟಾಗಿದ್ದು CNG ಬಂಕ್ ಮುಂದೆ ಕ್ಯೂ ನಿಲ್ಲಲಾಗಿದೆ. ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿರುವಂತದ್ದು. ಚಿತ್ರದುರ್ಗ ನಗರದಲ್ಲಿ ಸುಮಾರು 20,000 ಆಟೋಗಳಿವೆ. ಆಟೋಗಳೆಲ್ಲ ಕೂಡ LPG ಗ್ಯಾಸ್ ಅನ್ನು ಬಳಸುವ ಮುಖಾಂತರವಾಗಿ ಪ್ರಯಾಣಿಕರನ್ನ ಒಂದು ಕಡೆಯಿಂದ ಒಂದು ಕಡೆಗೆ ಕರೆದುಕೊಂಡು ಹೋಗ್ತಾ ಇದ್ರು. ಈಗ ಆಟೋ LPG ಸಿಗದಿದ್ರೆ ಜೀವನ ದುಸ್ತರ ಅಂತ ಒಂದು ಕಡೆ ಅಲ್ಲನ್ನು ತೋಳ್ಕೊಂಡಿರುವಂತದ್ದು ರಿಪಬ್ಲಿಕ್ ಕನ್ನಡಕ್ಕೆ ಆಟೋ ಚಾಲಕರ ನೋವಿನ ಮಾತು ಗಮನಿಸ್ತಾ ಇರಬಹುದು ನೀವು ದೃಶ್ಯದಲ್ಲಿ. ಆಟೋ ಚಾಲಕರು ಸರತಿ ಸಾಲಿನಲ್ಲಿ ನಿಂತುಕೊಂಡು CNG ಬಂಕ್ ಮುಂದೆ LPG ಗ್ಯಾಸ್ ಅನ್ನ ತುಂಬಿಸ್ಕೊಳ್ಳುವಂತಹ ಪರಿಸ್ಥಿತಿ ಈಗ ಬಂದಿದೆ. ಈ ಹಿಂದೆ LPG ಸಮಸ್ಯೆ ಇರಲಿಲ್ಲ, ಹಾಗಾಗಿ ಬಂದ ಕೂಡಲೇ ಗ್ಯಾಸ್ ಅನ್ನ ತುಂಬಿಸ್ಕೊಂಡು ಹೋಗ್ಲಾಗ್ತಾ ಇತ್ತು. ಆದ್ರೆ ಈಗ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ತುಂಬಿಸ್ಕೊಂಡು ಹೋಗುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು. ಅದರ ಜೊತೆಗೆ ಸರಿಯಾಗಿ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸಿನ ಬೆಲೆ ಕೂಡ ಏರಿಕೆ ಆಗಿದೆ. ಸಿಗುವಂತಹ ಗ್ಯಾಸ್ ಅನ್ನೇ ಅವ್ರು ಬಳಸ್ಕೊಳ್ಬೇಕಾಗಿದೆ. ಹಾಗಾಗಿ ಈ ಸಿಲಿಂಡರ್ ಹಾಗೆ ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚಿತ್ರದುರ್ಗದಲ್ಲೂ ಕೂಡ ಅಭಾವ ಉಂಟಾಗಿದೆ. ಇರಾನ್ ಮತ್ತು ಇರಾಕ್ ದೇಶಗಳ ನಡುವೆ ಏನು ದಿನೇ ದಿನೇ ಯುದ್ಧದ ಆತಂಕ ಹೆಚ್ಚಾಗ್ತಿದೆ. ಒಂದು ಕಡೆಗೆ ಈಗ ಆಲ್ರೆಡಿ ಏನಂದರೆ LPG ಗ್ಯಾಸ್ ಮತ್ತು ಕಮರ್ಷಿಯಲ್ ಗ್ಯಾಸ್ ಸಾಕಷ್ಟು ಸಮಸ್ಯೆಗಳಾಗ್ತಿದ್ದಾವೆ. ಅದೇ ರೀತಿ ಏನು ಚಿತ್ರದುರ್ಗದಲ್ಲಿ ಬಹುತೇಕ ಕನಿಷ್ಠ ಅಂದರೆ 30,000 ಆಟೋಗಳು ಚಿತ್ರದುರ್ಗದ ಡಿಸ್ಟ್ರಿಕ್ಟಲ್ಲಿ ಓಡಾಡ್ತಿದ್ದಾವೆ. ಅಷ್ಟೇ ಅಲ್ಲದೆ ಈಗೇನೆಂದರೆ ಗ್ಯಾಸ್ ಸಮೇತ ಆಟೋದವರಿಗೆ ಸಮೇತ ಗ್ಯಾಸ್ ಸಮಸ್ಯೆ ಆಗ್ತಿದೆ. ಏನು ಸಮಸ್ಯೆ ಆಗ್ತಿದೆ, ಅಕಸ್ಮಾತ್ ಗ್ಯಾಸಿಗೂ ಮತ್ತು ಪೆಟ್ರೋಲಲ್ಲಿ ಓಡಿಸಿದ್ರೆ ಏನೆಲ್ಲ ಅನುಕೂಲಗಳು ಅನಾನುಕೂಲಗಳು ಆಗ್ತಿದೆ ಅಂತ ಅವ್ರನ್ನೇ ಕೇಳೋಣ. ಸರ್, ಏನಂದರೆ ಇವತ್ತು ಯುದ್ಧದ ಭೀತಿ ದಿನೇ ದಿನೇ ಹೆಚ್ಚಾಗ್ತಿದ್ದು. ಆಲ್ರೆಡಿ 15 ದಿವಸ ಕಳೆದೋಗ್ಬಿಡ್ತು. ಈಗ ಆಲ್ರೆಡಿ ಸಾಕಷ್ಟು ಗ್ಯಾಸ್ ಸಮಸ್ಯೆ ಆಗ್ತಿದೆ. ಇಲ್ಲಿ ಆಟೋದವ್ರ ಸಮಸ್ಯೆ ಏನಾಗ್ತಿದೆ? ಆಟೋದವ್ರ ಸಮಸ್ಯೆಗಿಂತ ಮನೆಗಳದ್ದು ಭಾಳ ಸಮಸ್ಯೆ ಆಗ್ತಾಯಿದೆ. ಕಮರ್ಷಿಯಲ್ಲರಿಗೂ ಭಾಳ ಸಮಸ್ಯೆ ಆಗ್ತಾಯಿದೆ. 2 ದೇಶಗಳು ಒಪ್ಪಂದ ಕ್ಲೀನಾಗಿ ಮಾಡ್ಕೊಂಡ್ಬಿಟ್ಟು ಇವರು ಬಗೆಹರಿಸಬೇಕು ಬೇಗ. ಈಗ ಆತಂಕ ಏನು ಸರ್? ಈಗ ಆಲ್ರೆಡಿ ಆ ಹೋಟೆಲ್ ಮನೆಗಳಿಗೆ ಸಮಸ್ಯೆ ಆಗ್ತಿದೆ. ಈಗ ಗ್ಯಾಸ್ ಇದ್ರೆ ಚೆನ್ನಾಗೆ, ಸೌದೆ ಒಲೆಯಲ್ಲಿ ಯಾರು ಮಾಡೋರಿಲ್ಲ. ಈಗ ಓನ್ಲಿ ಗ್ಯಾಸ್ ಅದು ಇದ್ರೆ ಚೆನ್ನಾಗಿ ಒಪ್ಪಂದ ಮಾಡ್ಕೊಂಡು ಬೇಗ ಸ್ವಲ್ಪ ಮಾಡಬೇಕು ಅವರು. ಈಗ ಆಟೋದವ್ರಿಗೆ ಸಮಸ್ಯೆ ಇದ್ರೆ ಆಟೋದವ್ರ ಫ್ಯಾಮಿಲೀಸ್ ಆಟೋದವ್ರ ಸಮಸ್ಯೆನೇ ಭಾಳ ಆಗುತ್ತೆ. ಯಾಕಂದರೆ ಅವ್ರ ಫ್ಯಾಮಿಲಿ ಸಾಕ್ಕೊಂಡು ಅವರು ಸಾಲ ಮಾಡ್ಕೊಂಡು ಮಾಡ್ತಿರ್ತಾರೆ.
ಅವರ ಸಾಲ ಮಾಡ್ಕೊಂಡು ತೀರಿಸ್ಬೇಕಲ್ಲ, ಫೈನಾನ್ಷಿಯಲ್ ಇರ್ತದೆ, ಏನೋ ಇರ್ತದೆ, ಸಂಘ ಇರ್ತವೆ, ಎಲ್ಲ ಇರ್ತವೆ. ಹಂಗಾಗಿ ಅವ್ರಿಗೆ ಸ್ವಲ್ಪ ಗ್ಯಾಸ್ ಸಿಗಬೇಕು. ಅದೇ ರೀತಿ ಮತ್ತೊಬ್ಬ ಡ್ರೈವರ್ ಇದ್ದಾರೆ ಸರ್. ಏನಂದರೆ ಈಗ LPG ಗ್ಯಾಸ್ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ ಇಡೀ ದೇಶದಲ್ಲಿ. ಈಗ ಚಿತ್ರದುರ್ಗದಲ್ಲಿ ಯಾವ ಥರ ಸಮಸ್ಯೆ? ನಿಮಗೆ ಒಂದು ವೇಳೆ ಆಟೋ ಗ್ಯಾಸ್ ಸಿಗದೆ ಅಂತ ಸಂದರ್ಭದಲ್ಲಿ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಸರ್? ನಮ್ಮ ದುರ್ಗದಲ್ಲಿ ಈಗ ಸದ್ಯಕ್ಕೆ ಒಂದು 15-20 ಸಾವಿರ ಆಟೋ ಇದ್ದಾವೆ. ಸಾಲ ಸೂಲ ಮಾಡಿ ಆಟೋ ತಗೊಂಡಿರ್ತೀವಿ. ಈಗ ನಮಗೆ ಪೆಟ್ರೋಲು ಅಂತಂದರೆ ನಮಗೆ ಜೋಡ್ಸೋಕ್ಕಾಗಲ್ಲ ಸರ್ ದುಡ್ಡು. ಈಗ 1 ಲೀಟ್ರ್ ಪೆಟ್ರೋಲ್ಗೆ ಏನಿಲ್ಲ ಅಂದರೆ ಒಂದು 7-8 ಕಿಲೋಮೀಟ್ರ್ ಹೊಡಿಬೋದು, ನಮಗೆ ದುಡ್ಡು ಆಗಲ್ಲ. ಇದು CNG ಗ್ಯಾಸ್ ಆದರೆ ಸುಮಾರು ನಾವು LPGದು ತುಂಬ ಪ್ರಾಬ್ಲಮ್ ಆಗ್ತೈತೆ. ಮುಂದೆ ಈಗ ಇರಾನು ಇಸ್ರೇಲು ಯುದ್ಧ ಆಗ್ತೈತೆ, ಅದರಿಂದ ಸ್ವಲ್ಪ ಅವರು ಚೆನ್ನಾಗಿ ಇದು ಮಾಡ್ಕೊಂಡು ನಮ್ಗೆ ಆಡೋದವರಿಗೆ ಒಂದು ಗ್ಯಾಸಿಗೆ ಒಂದು ಮನೆಗೆ ಒಂದು ಒಳ್ಳೆ ಇದು ಮಾಡಿಕೊಡ್ಬೇಕಂತ ನಾವು. ಅಂದರೆ ಈಗ ನೀವು ಪೆಟ್ರೋಲಲ್ಲಿ ಎಷ್ಟು ಓಡಿಸ್ತೀರಾ, ಎಷ್ಟು ಕಿಲೋಮೀಟ್ರ್ ಬರುತ್ತೆ, ಮತ್ತು ಗ್ಯಾಸಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀರಾ? ಇದು ನಿಮಗೆ ಸರ್ 15 ಕಿಲೋಮೀಟ್ರ್ ಓಡಿಸ್ತಾರ 1 ಲೀಟ್ರ್ ಪೆಟ್ರೋಲ್ಗೆ. ಅದು ದುಡ್ಡು ಆಗಲ್ಲ ಸರ್. ಈಗ 30-40 ರೂಪಾಯಿ ನಡೀತೈತೆ ಚಾರ್ಜ್ ಮಿನಿಮಮ್. ಈಗ 50-60 ರೂಪಾಯಿ ಕೊಡ್ರಿ ಅಂದರೆ ಯಾಕೆ ಕೊಡಬೇಕು, ಕೊಡಲ್ಲ, ಬಸ್ಸಿಗೆ ಹೋಗ್ತೀವಿ ಹಂಗೆ ಅಂತಾರೆ. ನಮಗೆ ಇದು ಮಾಡೋಕ್ಕಾಗಲ್ಲ ಸರ್. ಅದು ಪೆಟ್ರೋಲಾಗ ಅದು ಗ್ಯಾಸ್ ಆದರೆ ನಮಗೆ ಅನಿವಾರ್ಯ, ನಾವು ಹೆಂಗೆ ದುಡ್ಕೊಂಬಿಡ್ತೀವಿ. ಈಗ ಸಾಲ ಸೂಲ ಮಾಡಿ ತಗೊಂಡಿರ್ತೀವಿ, ನಮಗೆ ತೊಂದರೆ ಆಗುತ್ತೆ. ಸ್ವಲ್ಪ ಮುಂದೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಆಟೋದರಿಗೆ. ಅಂದರೆ ಏನಂದರೆ ಈ ಇಸ್ರೇಲ್ ಮತ್ತು ಇರಾಕ್ ದೇಶಗಳಲ್ಲಿ ಏನು ಯುದ್ಧ ಆರಂಭ ಆಗಿದೆ, ಈ ಯುದ್ಧ ದಿನೇ ಇದೇ ಥರ ಮುಂದುವರೆದ್ರೆ ಚಿತ್ರದುರ್ಗ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲೇ ಈ ಆಟೋ ಡ್ರೈವರ್ಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಆಟೋದವರು ಹೇಳ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಸರ್ಕಾರ ಭರವಸೆಯನ್ನು ಕೊಡ್ತು. ಶಾಲೆಗಳಿಗೆ ಹಾಗೆ ದೇವಸ್ಥಾನದಲ್ಲಿ ಪ್ರಸಾದವನ್ನ ತಯಾರು ಮಾಡೋದಕ್ಕೆ ಹಾಸ್ಟೆಲ್ಗಳಿಗೆ ಸಿಲಿಂಡರ್ ಅನ್ನ ಕೊಡ್ತೀವಿ ಅಂತ. ಆದ್ರೆ ಸರ್ಕಾರದ ಭರವಸೆಯೇ ನಡೆಯು ಈ ಹಾಸ್ಟೆಲ್ಗಳಲ್ಲಿ ಈಗ ಸಿಲಿಂಡರ್ ಅಭಾವ ಉಂಟಾಗಿದೆ. ಹಾಸ್ಟೆಲ್ಗಳಿಗೆ ಪೂರೈಕೆ ಮಾಡುವಂತ ಸಿಲಿಂಡರ್ನಲ್ಲಿ ಈಗ ಸದ್ಯದ ಮಟ್ಟಿಗೆ ಸಿಗ್ತಾ ಇಲ್ಲ. ಹಾಸ್ಟೆಲ್ ವಿದ್ಯಾರ್ಥಿಗಳು ಕೂಡ ಸಂಕಷ್ಟ ಎದುರಾಗಿದೆ. ಊಟಕ್ಕೆ ಅನ್ನ ಸಾಂಬಾರ್ ಮಾತ್ರ ಕೊಡ್ತಾ ಇದ್ದಾರೆ ಸಿಬ್ಬಂದಿಗಳು. ತಮ್ಮ ಮನೆಯಿಂದ ಸಿಲಿಂಡರ್ ತಂದು ಸಿಬ್ಬಂದಿಗಳು ಅಡುಗೆಯನ್ನ ಮಾಡ್ತಿದ್ದಾರೆ. ಬೀದರ್ನ ನೌಬದಾ ಬಳಿ ಇರುವಂತಹ ಹುಡುಗರ ಹಾಸ್ಟೆಲ್ ಇದು. ಈ ಹಾಸ್ಟೆಲ್ನಲ್ಲಿ ಸಿಲಿಂಡರ್ ಅಭಾವ ತಲೆತೂರಿದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ತಮ್ಮ ಮನೆಯಿಂದ ಸಿಬ್ಬಂದಿಗಳು ಗ್ಯಾಸ್ ಅನ್ನು ತೆಗೆದುಕೊಂಡು ಬಂದು ಅಡುಗೆ ಮಾಡಿ ಉಣಬಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಅದು ಕೇವಲ ಅನ್ನ ಸಾಂಬಾರ್ ಮಾತ್ರ. ಹಾಸ್ಟೆಲ್ಗಳಲ್ಲಿ, PGಗಳಲ್ಲಿ ಒಂದಷ್ಟು ಮೆನು ಇರುತ್ತೆ. ಹಾಸ್ಟೆಲ್ಗಳಲ್ಲಿ ಮೆನುವಿನ ಪ್ರಕಾರವೇ ದಿನನಿತ್ಯ ಊಟವನ್ನು ಕೊಡಲಾಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಗ್ಯಾಸ್ ಅಭಾವ ಇರುವಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಈಗ ಅನ್ನ ಸಾಂಬಾರ್ ಮಾತ್ರ ನೀಡಲಾಗ್ತಿದೆ. ಅದರಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಸರ್ಕಾರ ಶಾಲೆಗಳಿಗೆ, ದೇವಸ್ಥಾನದಲ್ಲಿ ಪ್ರಸಾದವನ್ನ ತಯಾರು ಮಾಡೋದಕ್ಕೆ, ಅದರ ಜೊತೆಗೆ ಹಾಸ್ಟೆಲ್ನ ವಿದ್ಯಾರ್ಥಿಗಳಿಗೂ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು, ಗ್ಯಾಸ್ ಅನ್ನ ಪೂರೈಕೆ ಮಾಡ್ತೀವಿ, ಸಿಲಿಂಡರ್ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿತ್ತು ಸರ್ಕಾರ. ಆದರೆ ಭರವಸೆಯ ನಂತರವೂ ಕೂಡ ಈಗ ಸಿಲಿಂಡರ್ ಭಾಗ್ಯ ಇಲ್ಲ. ನಾವೀಗ ಬೀದರ್ನ ನೌಬಾದ್ ಹತ್ರ ಇದ್ದಂಥ BCM ಒಂದು ಹಾಸ್ಟೆಲ್ ಒಳಗಡೆ ಇದ್ದೀವಿ. ನೋಡ್ಬೋದು ನೀವು, ಊಟದ ಕೋಣೆ ಅಂತ. ಟೋಟಲಿ ಏನದಂದ್ರೆ ಯುದ್ಧದ ಬಿಸಿ ಇವತ್ತೇನದಂದ್ರೆ ಸಾಕಷ್ಟು ವಲಯಗಳಿಗೆ ತಟ್ಟದ ಅಂತ ಹೇಳ್ಬೋದು. ಗೃಹ ಬೆಳಗ್ಗೆ ಗ್ಯಾಸು ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸು ಕೂಡ ಸಿಗ್ತಾ ಇಲ್ಲ. ಹಾಸ್ಟೆಲ್ ಮಕ್ಕಳಿಗೆ ದಿನ ಬೆಳಗಾದ್ರೆ ಇವತ್ತು ವಿಶೇಷ ಶನಿವಾರ ಇದೆ. ಏನು ಮೆನು ಪ್ರಕಾರ ಆಲ್ರೆಡಿ ಏನದ ಚಪಾತಿ ಇರ್ಬೋದು, ಬಟಾಣ ಕಾಳು, ಪಲ್ಯ, ಅನ್ನ, ಬೇಳೆ ಸಾರು ಮಾಡಬೇಕು. ಅದರ ನಿಜಕ್ಕೂ ಇವತ್ತಿನ ಅನ್ನ ಬೇಳೆ ಮಾಡಿದ್ದಾರೆ. ಕಾರಣ ಗ್ಯಾಸ್ ಸಿಲಿಂಡರ್ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಮಧ್ಯಾಹ್ನದ ಊಟ ಮೆನು ಏನದಂದ್ರೆ ಸಂಡೇ ಮತ್ತು ವಿಶೇಷವಾಗಿ ಏನದಂದ್ರೆ ಸಾಟರ್ಡೆ ಚಪಾತಿ, ಮಿಶ್ರ ತರಕಾರಿ, ಪಲ್ಯ ಇಂಥ ಸಾಕಷ್ಟು ಮೆನುಗಳಿದೆ. ಅದರ ಮೆನು ಏನೇ ಇರಲಿ, ಅದರ ಗ್ಯಾಸ್ ಸಿಲಿಂಡರ್ ಬಿಸಿ ನಿಜಕ್ಕೂ ವಸತಿ ನಿಲಯಗಳು ಕೂಡ ತಟ್ಟಿದೆ ಅಂತ ಹೇಳ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು ಈಗಾಗಲೇ ಬ್ಯಾಳಿ ಮಾಡಿದ್ದಾರೆ. ಬ್ಯಾಳಿ ಮತ್ತೇನದಂದ್ರೆ ಅದೇ ರೀತಿ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಬೇರೆ ಚಪಾತಿ ಇರ್ಬೋದು, ಇತರೆ ಯಾವುದೇ ಕೂಡ ಏನದಂದ್ರೆ ಏನದಂದ್ರೆ ಮಾಡ್ಲಿಕ್ಕಾಗಿಲ್ಲ. ಕಾರಣ ಗ್ಯಾಸ್ ಸಿಲಿಂಡರ್ ಅಂತ ಹೇಳ್ಬೋದು. ನಾವು ಅಡುಗೆ ಕೋಣೆ ಮಾಡ್ತಾರೆ, ಒಳಗಡೆ ಹೋಗಿ ತೋರಿಸ್ತೀವಿ. ನೋಡ್ಬೋದು ನೀವು ಆ ದೃಶ್ಯದಲ್ಲಿ ನೋಡ್ಬೋದು. ಇಲ್ಲಿ ಸಾಕಷ್ಟು ಸುಮಾರು 2-3 ಒಲೆಗಳಿವೆ. ಅದರ ಸಿಲಿಂಡರ್ ಮಾತ್ರ ಇಲ್ಲ. ಸಿಲಿಂಡರ್ ಇಲ್ಲಿ ಕಡಿಂದು ಏನದಂದ್ರೆ ಟೋಟಲಿ ಅನ್ನ ಬ್ಯಾಳಿ ಮಾತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಹಾಸ್ಟೆಲ್ಗಳಿಗೆ ಕೂಡ ಯುದ್ಧದ ಬಿಸಿ ತಟ್ಟದ. ಅಕ್ಕೋರೆ ಟೋಟಲಿ ಏನೇನು ಮಾಡ್ತೀರಿ ಅಡುಗೆ ಗೊತ್ತಾ? ಇವತ್ತಿನ ಸರ್ ಏನು ಮಾಡ್ತೀರಿ ಗೊತ್ತಾ? ಏನು ಮಾಡೋ ಪ್ಲ್ಯಾನ್ ಏನಿತ್ತು? ಈ ಪ್ಲ್ಯಾನ್ ಅಂದ್ರೆ ಮಧ್ಯಾಹ್ನ ಕಾಳು ಚಪಾತಿ, ಸಂಜೆಗೆ ರೊಟ್ಟಿ ತರಕಾರಿ ಮಾಡ್ದಿತ್ತು ರೀ. ಈಗ ಮುಂಜಾನೆ ಅನ್ನ ಇದು ಟೊಮಟೊ ಭಾತ್ ಮಾಡಿದ್ದೇವೆ ರೀ. ಎದಕ್ಕೆ ಮತ್ತು ಅನ್ನ ಏನು ಕಾರಣ? ಗ್ಯಾಸಿನ ಕಾರಣ ರೀ, ಗ್ಯಾಸ್ ಸಮಸ್ಯೆ ಕಾರಣ. 2 ದಿವಸ ಆಯ್ತು ರೀ ಸರ್. 2 ಗ್ಯಾಸ್ ಅನ್ನ ಮಾಡಿ ನಿನ್ನೆ. ಇದು ಏನು ಈಗಾಗಲೇ ಅಡುಗೆ ಮಾಡ್ತಾರೆ ಪಾಪ ಅವ್ರ ಮಾತು ಅಂತ ಹೇಳ್ಬೋದು. ಗ್ಯಾಸ್ ಇಲ್ಲ, ಹೀಗಾಗಿ ನಾವು ಗ್ಯಾಸ್ ಇಲ್ಲಿ ಕಡಿಂದು ಅನ್ನ ಬೇಳೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ಸಾಕಷ್ಟು ಜನ ಬಡಪಾಯಿ ವಿದ್ಯಾರ್ಥಿಗಳು 4 ಅಕ್ಷರ ಕಲಿಬೇಕು ಅಂತೇಳಿ ವಸತಿ ನಿಲಯದಲ್ಲಿ ಇರ್ತಾರೆ. ಆದರೆ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಬಿಸಿ ಮಕ್ಕಳು ಕೂಡ ತಟ್ಟದ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಇವ್ರು ಊಟ ಕೂಡ ಬಿಸಿ ತಟ್ಟದ. ಹೀಗಾಗಿ ಅನ್ನ ಬೇಳೆ ಮಾತ್ರ ಮಾಡ್ಯಾರ. ಏನು ಮಾಡ್ತಾರೆ ಪ್ರತಿದಿನ ಊಟ ಏನೇನು ಇರ್ತಿತ್ತು?
ಚಪಾತಿ ಇರ್ತೈತೆ ರೀ ಮಧ್ಯಾಹ್ನ, ಸಾಯಂಕಾಲ ರೊಟ್ಟಿ ಇರ್ತೈತೆ ರೀ. ಗ್ಯಾಸ್ ಇಲ್ಲಿ ಕಡೆಯಿಂದ ಬರೀ ಅನ್ನ ಸಾರು ಮಾಡ್ಯಾರ. ಅಂದ್ರೆ ಟೋಟಲಿ ಗ್ಯಾಸಿನ ಬಿಸಿ ನಿಮಗೂ ತಟ್ಟೆ ಅದು. ಹಾಂ ಸರ್. 2-3 ದಿನ ಆಯ್ತು ರೀ. ಹೊಟ್ಟೆ ಊಟ ಇಲ್ಲ, ಅನ್ನ ಸಾಂಬಾರು ಉಮ್ಮೋದು ಹೋಗೋದು. ಈ ಕಡೆ ಕ್ಲಾಸ್ನಲ್ಲಿ ಇದು ಭೀ ಆಗಲ್ಲ ರೀ. ಊಟದ ಭಾಳ ಸಮಸ್ಯೆ ಆಗ್ಯದ ರೀ. ಹಾಂ, ಟೋಟಲ್ ಗ್ಯಾಸೇ ಇಲ್ಲ ರೀ ಹೊಟ್ಟೆ ರೀ. ಅಡುಗೆ ಪ್ರಾಬ್ಲಮ್ ಆಗತ್ತೆ ರೀ ಸರ್, ಗ್ಯಾಸ್ ಇದ್ಲಿಂದ ಕಟ್ರಿ. ಅಡುಗೆ ಪ್ರಾಬ್ಲಮ್ ಆಗತ್ತೆ ರೀ ಸರ್. ಎಲ್ಲ ಸೇವ್ ಮಾಡ್ಬೇಕು ರೀ. ಒಲೆ ಅದು ಇರ್ಲೋದ್ರು, ಗ್ಯಾಸ್ ಇರ್ಲೋದ್ರು ಒಲೆ ಹಚ್ಬೇಕು ರೀ. ಕಟ್ಗೆ ನಿಂತ ಹಚ್ಚಿ ಮಾಡಿ ನಮ್ಮ ಹಾಸ್ಟೆಲ್ನಾಗ ಕಾಲೇಜ್ಗೆ ಹೋಗೋರ್ತೇವೆ, ಊಟ ಅದು ಮಾಡಲ್ದೆ ಹಂಗೆ ರೀ. ಸೊ ಇದು ವಿದ್ಯಾರ್ಥಿಗಳ ನೋವಿನ ಮಾತಂತ ಹೇಳ್ಬೋದು. ನಾವು ದಿನ ಬೆಳಗಾದ್ರೆ ಕಾಲೇಜ್ಗೆ ಹೋಗ್ತೀವಿ, ಏನಾದರೂ ವ್ಯವಸ್ಥೆ ಮಾಡಲೇಬೇಕು. ಈಗಾಗಲೇ ಗ್ಯಾಸ್ ಸಿಲಿಂಡರ್ ಹಾಹಾಕಾರ ನಮಗೂ ಕೂಡ ಸೃಷ್ಟಿಯಾಗ್ಯದ. ಹೀಗಾಗಿ ಎಲ್ಲೋ ಒಂದು ಕಡೆ ಅನ್ನ ಬೇಳೆ ಮಕ್ಕಳದಾಗ್ಯದ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಸರ್ಕಾರ ಏನು ಈಗಾಗಲೇ ಗ್ಯಾಸಿಂದ ಏನು ಈಗಾಗಲೇ ಹಾಹಾಕಾರ ಸೃಷ್ಟಿಯಾಗ್ಯದ, ನಿಜಕ್ಕೂ ಆ ಒಂದು ಹಾಹಾಕಾರ ನಿವಾರಣೆ ಮಾಡೋಂಥ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನೋಡಿ, ಸದ್ಯಕ್ಕೆ ರಾಜ್ಯದಲ್ಲಿ ನಿತ್ಯ 2.2 ಕೋಟಿ ಮೊಟ್ಟೆ ಉತ್ಪಾದನೆ ಮಾಡಲಾಗುತ್ತೆ. ಸದ್ಯಕ್ಕೆ ಈ ಮೊಟ್ಟೆಗಳನ್ನು ಬೇರೆ ಬೇರೆ ಕಡೆ ಕೂಡ ರಫ್ತು ಮಾಡಲಾಗುತ್ತೆ. ಅದಾದ ನಂತರವಾಗಿ ಕೆಲವೊಂದಿಷ್ಟು ಕಡೆ ಈಗಾಗಲೇ ಮೊಟ್ಟೆ ಇದೆ, ಆದರೆ ಅದರ ಬೆಲೆ ಮಾತ್ರ ಕುಸಿತವಾಗಿದೆ. ಗಲ್ಫ್ ರಾಷ್ಟ್ರಗಳಿಗೆ 80 ಲಕ್ಷದಿಂದ 1 ಕೋಟಿ ರಫ್ತು ಮಾಡಲಾಗ್ತಾ ಇದೆ ಮೊಟ್ಟೆಯನ್ನು. ರಾಜ್ಯದ ಜಿಲ್ಲೆಗಳಿಂದ 60 ಲಕ್ಷ ಮೊಟ್ಟೆಗಳನ್ನು ರಫ್ತು ಮಾಡಲಾಗ್ತಾ ಇದೆ. ತಮಿಳುನಾಡಿನ ನಾಮಕ್ಕಲ್ನಿಂದ ಮೊಟ್ಟೆ ರವಾನೆ ಮಾಡಿಕೊಳ್ಳಲಾಗುತ್ತೆ. ಹಾಲಿ 70 ಹಡಗುಗಳಿಗೆ 13.40 ಕೋಟಿ ಮೊಟ್ಟೆಯನ್ನು ಲೋಡ್ ಮಾಡಲಾಗುತ್ತೆ. ಯುದ್ಧದ ಕಾರಣದಿಂದ ಮೊಟ್ಟೆ ಗಲ್ಫ್ಗೆ ರಫ್ ಆಗ್ತಾ ಇಲ್ಲ. ಇನ್ನು ಮೊಟ್ಟೆಗೆ ಬೇಡಿಕೆ ಇಲ್ಲದೆ 4 ಕೋಟಿ ರೂಪಾಯಿ ಅಂದರೆ 4 ರೂಪಾಯಿಗೆ ಕುಸಿದಿರುವಂತಹ ದರ ಈಗ ಸದ್ಯಕ್ಕೆ ಫಾರ್ಮ್ಗಳಲ್ಲೇ ನಿತ್ಯ 1.20 ಕೋಟಿ ಮೊಟ್ಟೆ ಬಾಕಿ ಉಳಿದಿದೆ. ಶಾಲೆಗಳಿಗೂ ಕೂಡ ಸರಬರಾಜಾಗ್ತಾ ಇದ್ದಂತಹ ಮೊಟ್ಟೆ ಸ್ಟಾಪ್ ಆಗಿದೆ. ಈಗ ಸದ್ಯಕ್ಕೆ ಶಾಲೆಗಳಿಗೆ ಸಿಲಿಂಡರ್ ಸಿಗದಂತಹ ಕಾರಣ ಮೊಟ್ಟೆಗಳಿಗೆ ಬೇಡಿಕೆ ಇಲ್ಲ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ಈ ಮೊಟ್ಟೆಯ ಬೇಡಿಕೆ ಕುಸಿತ ಕಂಡಿರುವಂಥದ್ದು. ಸಿಲಿಂಡರ್ ಅಭಾವದಿಂದ ಎಲ್ಲ ಕಡೆ ಕೂಡ ಮೊಟ್ಟೆ ಸ್ಥಗಿತವಾಗಿದೆ. ಬೆಲೆಯಲ್ಲೂ ಕೂಡ ಕಡಿಮೆ ಆಗಿರುವಂಥದ್ದು. ವೆಲ್ಕಮ್ ಬ್ಯಾಕ್. ಯುದ್ಧದ ಪರಿಣಾಮವಾಗಿ ಸದ್ಯಕ್ಕೆ ಮೊಟ್ಟೆಗಳ ರಫ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಫ್ತಾಗ್ತಾ ಇಲ್ಲ ಮೊಟ್ಟೆ. ಇದರಿಂದ ದೊಡ್ಡ ಮಟ್ಟದಲ್ಲೂ ಕೂಡ ರಫ್ತಿಗೆ ಹೊಡೆತ ಬಿದ್ದಿರುವಂಥದ್ದು. ಈ ಕುರಿತ ಒಂದು ಸ್ಟೋರಿ. ಗಲ್ಫ್ ಯುದ್ಧದಿಂದ ಕುಕ್ಕಟೋದ್ಯಮಕ್ಕೆ ಭಾರೀ ಹೊಡೆತ ಬಿದ್ದಿದೆ. ಮೊಟ್ಟೆಗೆ ಮಾರ್ಕೆಟ್ ಇಲ್ಲದೆ ಸಾವಿರಾರು ಕೋಟಿ ಲಾಸ್ ಆಗಿದೆ. ನಿತ್ಯ ದುಬೈ, ಕತಾರ್, ಬಹರೇನ್, ಮಸ್ಕತ್ಗೆ ಮೊಟ್ಟೆ ರಫ್ತಾಗ್ತಾ ಇತ್ತು. ಯುದ್ಧದ ಬಳಿಕ ದೇಶದಿಂದ ಮೊಟ್ಟೆ ರಫ್ತಾಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನ್ಯಾಷನಲ್ ಏಡ್ ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತದಲ್ಲಿ ನಿತ್ಯ 30 ಕೋಟಿ ಉತ್ಪಾದನೆಯನ್ನ ಮಾಡಲಾಗ್ತಾ ಇತ್ತು, ಮೊಟ್ಟೆ ಉತ್ಪಾದನೆ ಸದ್ಯಕ್ಕೆ. ಆದರೆ ಈಗ ಪರಿಸ್ಥಿತಿ ಇದೇ ರೀತಿಯಾಗಿ ಮುಂದುವರೆದ್ರೆ ಉದ್ಯಮಕ್ಕೆ ಸಂಕಷ್ಟ ಎದುರಾಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರಾದೇಶಿಕ ಅಧ್ಯಕ್ಷ ಸತೀಶ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಗಲ್ಫ್ ಯುದ್ಧದಿಂದ ಕುಕ್ಕಟೋದ್ಯಮಕ್ಕೆ ದೊಡ್ಡ ಹೊಡೆತವೇ ಬಿದ್ದಿದೆ. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದೆ ದೊಡ್ಡ ಸಂಕಷ್ಟ ಎದುರಿಸಬೇಕಾಗುತ್ತೆ ಅನ್ನುವಂಥ ಪರಿಸ್ಥಿತಿ ಅಂತ ಸತೀಶ್ ಅವರು ಹೇಳಿರುವಂಥದ್ದು. ಯುದ್ಧದ ಎಫೆಕ್ಟ್ ಇಂದ ಈಗ ಅನಿಲ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯಗಳು ಉಂಟಾಗ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ವರ್ಕೂಡ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ಖುದ್ದು ಸಿಎಂ ಅವರೇ ಏನು ಊಟದ ವ್ಯವಸ್ಥೆಗೆ ಸಿಲಿಂಡರ್ನ ಕೊಡಿಸಿರೋ ಬಗ್ಗೆ ಈಗ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ ಸರ್. ಮುಖ್ಯಮಂತ್ರಿಗಳು ಸಿಲಿಂಡರ್ ಕೊಡಿಸಿರುವಂಥದ್ದು. ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳಿ ಒಂದಷ್ಟು ಸಿಲಿಂಡರ್ ಕೊಡಿ, ಅದೇನು ಅಡುಗೆ ಮಾಡೋರಿಗೆ ತೊಂದರೆ ಆಗಿದೆ, ಲಕ್ಷಾಂತರ ಜನ ಸೇರ್ತಾರೆ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಹೇಳಿರೋದು ಹೌದು, ಕೊಡಿಸಿದ್ದಾರೆ, ಅದೇನು ತಪ್ಪೇನಲ್ಲ. ಆದರೆ ಸಾರ್ವಜನಿಕರು ಅಂದರೆ ಎಷ್ಟು ಸಮಸ್ಯೆ ಎಲ್ಲಿವರೆಗೂ ಉದ್ಭವ ಆಗಿದೆ ಅನ್ನೋದು ಒಂದು ಗ್ಯಾಸ್ ಬಗ್ಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದೇ ರೀತಿ ಸರ್ಕಾರ, ಮುಖ್ಯಮಂತ್ರಿಗಳು ಈ ನಮ್ಮ 7 ಕೋಟಿ ಜನರಿಗೆ ಮುಖ್ಯಮಂತ್ರಿಗಳು ಅವರು ಮನಸ್ಸು ಮಾಡಿ ಈ ಆತಿಥ್ಯ ವಲಯ ಭಾಳಷ್ಟು ಸಂಕಷ್ಟದಲ್ಲಿದೆ. ಈ ವಲಯಕ್ಕೆ ಮನಸ್ಸು ಮಾಡಿ ಅವರು ತುಂಬ ಸೀರಿಯಸ್ ಆಗಿ ತಗೋಬೇಕು. ವಾರಗಟ್ಟಲೆ ಕಾಯಿಸಬಾರ್ದು. ಈಗಾಗಲೇ ನಮ್ಮ KH ಮುನಿಯಪ್ಪ ಅವರು ಹೇಳಿದ್ದಾರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದಂಥ ಮುನಿಯಪ್ಪನವರು ಒಂದು ವಾರ ತಡ್ಕೋಬೇಕು. ಹೋಟ್ಲಿನವ್ರು ತಡ್ಕೊಳ್ತೀವಿ, ರೈತರು ತಡ್ಕೊಳ್ತಾರ, ತರಕಾರಿ ಬೆಳೆದಿರೋ ತರಕಾರಿ ಟೊಮೊಟೊ ಇವೆಲ್ಲ ಉಳಿಯುತ್ತಾ? ನಾವೇನೋ ತಡ್ಕೊಳ್ತೀವಿ. ಹಾಲು, ಹಣ್ಣು, ಹಂಪಲ ಇವೆಲ್ಲ ಕೊಳೆಯಲ್ವಾ? ಒಂದು ವಾರ ಅಲ್ಲ, ಒಂದು ತಿಂಗಳು ತಡ್ಕೊಳ್ತೀವಿ. ಕೋವಿಡ್ ಟೈಮಲ್ಲೇ 1 ವರ್ಷ ತಡ್ಕೊಂಡಿದ್ದೀವಿ. 2 ಕೋವಿಡ್ ಟೈಮಲ್ಲಿ 1 ವರ್ಷ ತಡ್ಕೊಂಡಿದ್ದೀವಿ.
ಆ ರೀತಿ ಆಗಬಾರ್ದು. ನಷ್ಟ ಎಲ್ರಿಗೂ ನಷ್ಟ ಆಗುತ್ತೆ. ನ್ಯಾಷನಲ್ ವೇಸ್ಟ್ ಆಗಬಾರ್ದು. ಅದರಿಂದ ಶೀಘ್ರ ಮನಸ್ಸು ಮಾಡಿ ರಾಜ್ಯ ಸರ್ಕಾರ ಮನಸ್ಸು ಮಾಡಿ ಕೇಂದ್ರದ ಮೇಲೆ ಒತ್ತಡ ತಂದು ಆದಷ್ಟು ಬೇಗ ಕೊಡಿಸಲಿ ಅಂತ ಹೇಳ್ಬಿಟ್ಟು ನಾವು ರಾಜ್ಯ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ಮೈಸೂರು ಜಿಲ್ಲೆ ತವರು ಜಿಲ್ಲೆಯ ಮುಖ್ಯಮಂತ್ರಿಗಳು ಇದನ್ನು ಮನಸ್ಸು ಮಾಡಿ ಕೊಡಿಸ್ಬೇಕು ಅನ್ನೋದು ನನ್ನ ಒತ್ತಾಯ. ಸೊ ಕ್ಷೇತ್ರಕ್ಕೆ ಕೊಟ್ಟಂತಹ ಕಾಳಜಿ ಎಲ್ಲ ಬೇರೆ ಕ್ಷೇತ್ರಗಳು ಕೊಡಲಿ ಅಂತಿಲ್ವಾ? ಈ ರಾಜ್ಯಕ್ಕೆ ಕೊಡಲಿ, ಮುಖ್ಯವಾಗಿ ಮೈಸೂರು ಕೊಡಲಿ ಅಂತ ನಾನು ಬಯಸ್ತೀನಿ. ಎಷ್ಟು ಸಿಲಿಂಡರ್ ಕೊಡಿಸಿರ್ಬೋದು ಸರ್ ಅಂತ ಅಂದಾಜು? ಅಂದಾಜು ಒಂದು ಯಾವುದು ಒಂದು ಸಣ್ಣ ಒಂದು 20-30. ಶಿವಮೊಗ್ಗದ ಇಂದಿರಾ ಕಿಚನ್ಗೂ ಕೂಡ ಗ್ರಹಣ. ಸಿಲಿಂಡರ್ ಸಪ್ಲೈ ಆಗದೆ ಬಾಗಿಲು ಬಂದ್ ಆಗಿದೆ. ಇಂದಿರಾ ಇಲ್ಲಿಂದನೇ ಊಟವನ್ನು ಸಪ್ಲೈ ಮಾಡಲಾಗ್ತಿತ್ತು ಇಂದಿರಾ ಕ್ಯಾಂಟೀನ್ಗಳಿಗೆ. ಬೆಳಗ್ಗೆಯ ತಿಂಡಿ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಮಧ್ಯಾಹ್ನ ಊಟ, ರಾತ್ರಿಯ ಊಟ ಇಲ್ಲವೇ ಇಲ್ಲ. ಶಿವಮೊಗ್ಗದ ಮಲ್ಲಿಗೇನಹಳ್ಳಿಯಲ್ಲಿರುವಂಥ ಇಂದಿರಾ ಕಿಚನ್ನಲ್ಲಿ ಕೇವಲ ಬೆಳಗ್ಗೆ ಮಾತ್ರ ತಿಂಡಿ ಸಿಗುತ್ತೆ. ಮಧ್ಯಾಹ್ನ ಹಾಗೆ ರಾತ್ರಿಯ ಊಟ ಸಿಗಲ್ಲ. ಒಂದು ಕಡೆ ಈಗಾಗಲೇ ಯುದ್ಧದ ಎಫೆಕ್ಟ್ನಿಂದ ಕೇವಲ ಇಂದಿರಾ ಕ್ಯಾಂಟೀನ್ ಮಾತ್ರ ಅಲ್ಲ, ಹೋಟೆಲ್ ಆಗಿರ್ಬೋದು, ವಿದ್ಯಾರ್ಥಿಗಳ ಹಾಸ್ಟೆಲ್ ಆಗಿರ್ಬೋದು, ಶಾಲೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅದರ ಜೊತೆಗೆ ಮೊಟ್ಟೆ ರಫ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಲ್ಲ ಕಡೆ ಕೂಡ ಅಭಾವ ತಲೆದೂರಿರುವಂಥದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ. ಒಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತರೂ ಕೂಡ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕೇವಲ ನಮಗೆ ಅನ್ನ ಸಾಂಬಾರನ್ನ ಮಾತ್ರ ಕೊಡ್ತಿದ್ದಾರೆ, ಕಷ್ಟ ಆಗ್ತಾ ಇದೆ ಅಂತ. ಇನ್ನೊಂದು ಕಡೆ ಮೊಟ್ಟೆ ವ್ಯಾಪಾರಸ್ಥರು ಕೂಡ ಮೊಟ್ಟೆ ಸರಿಯಾದ ರೀತಿಯಲ್ಲಿ ರಫ್ತು ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದರ ಸಂಕಷ್ಟ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ ಅನ್ನಲಿದೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.